ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶುಭವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 8ನೆಯ ಅಧ್ಯಾಯ ಗೃಹತ್ಯಾಗಿ ಧ್ರುವ ಮಹಾರಾಜನ ಅರಣ್ಯ ಪ್ರವೇಶ. ಮುಂದುವರಿದಂತಹ ಭಾಗ. ಕಳೆದ ವಾರದಲ್ಲಿ 34 ಶ್ಲೋಕಗಳನ್ನು ನಾವು ನೋಡಿದ್ದೆವು. ಇವಾಗ 35ನೆಯ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇವೆ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಅನುವಾದ ಓದುವವರು ಕೈಮೇಲೆತ್ತಬಹುದು. ಈ ಅಧ್ಯಾಯದಲ್ಲಿ ಒಟ್ಟು 82 ಶ್ಲೋಕಗಳಿವೆ. 35ನೆಯ ಶ್ಲೋಕ. ಧ್ರುವ ಮಹಾರಾಜನಲ್ಲಿ ಕೇಳಿದಂತಹ ಪ್ರಶ್ನೆಗಳು. ಈಗ ನಾರದ ಮುನಿಗಳು ಬಂದು ಧ್ರುವ ಮಹಾರಾಜನಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಈ ರೀತಿಯಾದಂತಹ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಸರಿಯಲ್ಲ ಅಂತ ಹೇಳಿ ಆ ಒಂದು ಧ್ರುವನನ್ನ ನಾರದ ಮುನಿಗಳು ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಧ್ರುವನು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ ಅನ್ನೋದನ್ನ ಈಗ ನಾವು ನೋಡೋಣ. ಶ್ಲೋಕ ಸಂಖ್ಯೆ 35. ಧ್ರುವ ಉವಾಚ ಸೋಯಂ ಶಮೋ ಭಗವತಾ ಸುಖ ದುಃಖ ಹತಾತ್ಮನ ದರ್ಶಿತಾ ಕೃಪಯಾ ಪುಂಸಾಂ ದುರ್ದರ್ಶೋಸ್ಮದ್ವಿಧೈಸ್ತು ಯಃ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ನುಡಿದನು, ನನ್ನ ಪ್ರಿಯ ನಾರದ ಮಹರ್ಷಿಗಳೇ, ಭೌತಿಕ ಸುಖ ದುಃಖಗಳಿಂದ ಕೂಡಿದ ಹೃದಯವುಳ್ಳ ವ್ಯಕ್ತಿಗೆ ಮನಃಶಾಂತಿಯನ್ನು ಸಂಪಾದಿಸಲು ತಾವು ಕೃಪೆಯಿಟ್ಟು ಇದುವರೆಗೆ ಹೇಳಿದ ಮಾತುಗಳೆಲ್ಲವೂ ಬಹು ಉತ್ತಮವಾದ ಉಪದೇಶಗಳೇ ಸರಿ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ, ಅಜ್ಞಾನದಿಂದ ಆವೃತನಾಗಿರುವ ನನಗೆ ಈ ಬಗೆಯ ತತ್ವವು ಹೃದಯವನ್ನು ತಟ್ಟುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಧ್ರುವ ಮಹಾರಾಜನು ತಾನು ಇದ್ದುದನ್ನ ಒಪ್ಪಿಕೊಳ್ಳುತ್ತಾನೆ ತನ್ನ ಗುರುಗಳ ಮುಂದೆ. ನಾವು ನಮ್ಮಲ್ಲಿರುವಂತಹ ಯಾವುದೇ ಸಾಧನೆಗೆ ಅಡ್ಡಿಯಾಗುವಂತಹ ವಿಷಯಗಳನ್ನ ಗುರುಗಳಲ್ಲಿ ನಿವೇದಿಸಿಕೊಳ್ಳಬೇಕು. ನಮ್ಮಿಂದ ಸಾಧ್ಯವಾಗದೇ ಇರುವುದನ್ನು ನಾನು ಸಾಧಿಸ್ತಾ ಇದ್ದೇನೆ ಅಂತ ಹೇಳಿ ನಾವು ಹೇಳಬಾರದು. ಉದಾಹರಣೆಗೆ, ನಾವು ವೈದ್ಯರ ಹತ್ರ ಹೋದಾಗ ನಾವು ಅವರಲ್ಲಿ ಏನನ್ನು ಮುಚ್ಚಿಡಬಾರದು. ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನ ಸ್ಪಷ್ಟವಾಗಿ ಹೇಳಬೇಕು. ಹಾಗಿದ್ದರೆ ಮಾತ್ರ ಅದಕ್ಕೊಂದು ಸರಿಯಾದಂತಹ ಪರಿಹಾರವನ್ನ ಗುರುಗಳು ಅಥವಾ ವೈದ್ಯರು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಇಲ್ಲಿಯೂ ಕೂಡ ನಾರದ ಮುನಿಗಳಲ್ಲಿ ಧ್ರುವ ಮಹಾರಾಜನು ತನ್ನಲ್ಲಿದ್ದಂತಹ ಸಮಸ್ಯೆಯನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ಸ್ಪಷ್ಟವಾಗಿ ತಿಳಿಸಿ ಹೇಳುತ್ತಾನೆ. ಈ ರೀತಿಯಾಗಿ ಹೇಳುವ ಮುಖಾಂತರವಾಗಿ ಧ್ರುವ ಮಹಾರಾಜನು ತನ್ನ ನಿಜವಾದಂತಹ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನ ಪಡೆದುಕೊಳ್ತಾನೆ.
ಇಲ್ಲಿ ನಾರದ ಮುನಿಗಳಿಗೆ ಈಗಾಗಲೇ ಗೊತ್ತಿದೆ ಧ್ರುವ ಮಹಾರಾಜನು ಅವನ ದೃಢತೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಆದ್ರೂ ಕೂಡ ಅವನನ್ನ ಅಂತಹ ಒಂದು ಕಠಿಣವಾದಂತಹ ತಪಸ್ಸುಗೆ ಆತನು ಹೊರಟಿರುವಾಗ ಒಂದು ಪರೀಕ್ಷೆಯನ್ನ ಮಾಡಿ ಅವನಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನ ಕೊಡುವಂತಹ ಉದ್ದೇಶಕ್ಕಾಗಿ ಇಲ್ಲಿ ನಾರದ ಮುನಿಗಳು ಬಂದಿದ್ದಾರೆ. ಭಗವಂತನನ್ನ ಕಾಣಬೇಕು ಅಂತ ಹೊರಟಿರುವಂತಹ ವ್ಯಕ್ತಿಗೆ ಭಗವಂತನೇ ಗುರುಗಳನ್ನ ತೋರಿಸಿಕೊಡ್ತಾನೆ. ಹೀಗೆ ಇಲ್ಲಿ ಧ್ರುವ ಮಹಾರಾಜನು ನುಡಿದಿರುವಂತಹ ಮಾತುಗಳನ್ನ ನಾವು ಭಾವಾರ್ಥವನ್ನ ನೋಡುವುದಾದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಒಂದು ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದು ಅದು ಪ್ರತಿಯೊಬ್ಬರಿಗೂ ಇರುವಂತಹದ್ದು. ಲೌಕಿಕ ಕಾಮನೆಗಳೆಲ್ಲವನ್ನು ತೊರೆದಿರಬೇಕಾದಂತಹ ಉಪದೇಶವನ್ನು ಪಡೆಯಲು ತಾನು ಅನರ್ಹನಾಗಿದ್ದೇನೆ ಅಂತ ಹೇಳಿ ಧ್ರುವ ಮಹಾರಾಜನು ಭಾವಿಸಿದ್ದಾನೆ. ಆದರೂ ಕೂಡ ದೇವೋತ್ತಮ ಪರಮಪುರುಷನನ್ನು ಪೂಜಿಸುವುದು ತಪ್ಪು ಎಂದು ಇಲ್ಲಿ ಅರ್ಥ ಅಲ್ಲ. ಆ ರೀತಿಯಾಗಿ ಅಂದುಕೊಂಡ್ರೆ ಅದು ಸರಿಯಲ್ಲ. ಅವನು ಪ್ರಾಮಾಣಿಕವಾಗಿ ತನ್ನ ಹೃದಯದಲ್ಲಿರುವಂತಹ ಲೌಕಿಕ ಕಾಮನೆಗಳನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡನು. ಈ ರೀತಿ ನಾರದ ಮುನಿಗಳ ಮುಂದೆ ಧ್ರುವ ಮಹಾರಾಜನು ಒಪ್ಪಿಕೊಂಡಿದ್ದರಿಂದಾಗಿ ಆಧ್ಯಾತ್ಮಿಕವಾಗಿ ಮುಂದುವರಿಯದೇ ಇದ್ದರೂ ಕೂಡ ಈ ಒಂದು ಸಾಧನೆಯಿಂದ ಅವನು ತಿರಸ್ಕೃತನಾಗಬೇಕಾಗಿಲ್ಲ. ಅವನು ಕೂಡ ಅಂದ್ರೆ ಯಾರೇ ಆಗ್ಲಿ ಈ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬಹುದು. ಯಾವ ರೀತಿಯಾಗಿ ಮಾಡಬೇಕು? ಸರಿಯಾದಂತಹ ಗುರುಗಳ ಮಾರ್ಗದರ್ಶನದ ಮುಖಾಂತರವಾಗಿ ಮಾಡಬೇಕು. ಕೇವಲ ಬ್ರಾಹ್ಮಣರಾಗಿದ್ರೆ ಮಾತ್ರ ಅಥವಾ ಎಲ್ಲ ಲೌಕಿಕ ಕಾಮನೆಗಳನ್ನ ತ್ಯಾಗ ಮಾಡಿದ್ರೆ ಮಾತ್ರ ಭಗವಂತನ ಭಕ್ತಿ ಮಾಡಬೇಕು, ಆ ರೀತಿಯಾಗಿ ಇಲ್ಲ. ಅಕಾಮೋ ಸರ್ವಕಾಮೋವ ಮೋಕ್ಷಕಾಮೋ ಉದಾರದಿ. ಒಬ್ಬ ವ್ಯಕ್ತಿಗೆ ಯಾವುದೇ ಕಾಮನೆಗಳು ಇಲ್ಲದೆ ಇರಬಹುದು, ಎಲ್ಲ ಕಾಮನೆಗಳಿರಬಹುದು, ಅಥವಾ ಮೋಕ್ಷಕಾಮಿಯಾಗಿರಬಹುದು. ಎಲ್ಲಾ ಪರಿಸ್ಥಿತಿಯಲ್ಲಿಯೂ ಕೂಡ ತೀವ್ರೇಣ ಭಕ್ತಿ ಯೋಗೇನ ಭಗವಂತನ ಭಕ್ತಿ ಸೇವೆಯನ್ನ ಮಾಡಬೇಕು. ಲೌಕಿಕ ಕಾಮನೆಗಳಿಂದ ಬಾಧಿತನಾಗಿರುವ ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಪೂಜಿಸಲು ಅರ್ಹನಾಗುತ್ತಾನೆಯೇ ಇಲ್ಲವೇ ಎನ್ನುವುದು, ಭಗವಂತನನ್ನು ಪೂಜಿಸಲು ಪ್ರತಿಯೊಬ್ಬನೂ ಅರ್ಹನಾಗಿದ್ದಾನೆ ಎನ್ನುವುದು ಅದಕ್ಕೆ ಉತ್ತರವಾಗಿದೆ. ಈ ರೀತಿ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಗೆ ಯಾವುದೇ ನಿಷೇಧ ಇಲ್ಲ ಅನ್ನೋದನ್ನ ಪ್ರಭುಪಾದರು ಈ ಒಂದು ಭಾವಾರ್ಥದ ಮುಖಾಂತರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದುವರಿಸ್ತಾ ಧ್ರುವ ಮಹಾರಾಜನು ಹೇಳ್ತಾನೆ, ಅಥಾಪಿ ಮೇ ವಿನೀತಸ್ಯ ಶಾಸ್ತ್ರಂ ಘೋರಮುಪೇಯುಷಃ ಸುರುಚ್ಯ ದುರ್ವಚೋ ಬಾಣೈರ್ನ ಭಿನ್ನೇ ಶ್ರಯತೆ ಹೃದಿ. ಸೀತಾಲಕ್ಷ್ಮಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರೀತಿಯ ಪ್ರಭುವೇ, ತಾವು ನೀಡುತ್ತಿರುವ ಈ ಉಪದೇಶಗಳನ್ನು ಸ್ವೀಕರಿಸದೆ ನಾನು ಉದ್ದತನಾಗಿದ್ದೇನೆ. ಆದರೆ ಅದು ನನ್ನ ತಪ್ಪಲ್ಲ. ನಾನು ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿರುವುದೇ ಅದಕ್ಕೆ ಕಾರಣ. ನನ್ನ ಬಲತಾಯಿ ಸುರುಚಿಯು ಕಠೋರವಾದ ಮಾತುಗಳಿಂದ ನನ್ನ ಹೃದಯವನ್ನು ತಿವಿದು ಬಿಟ್ಟಿದ್ದಾಳೆ. ತಮ್ಮ ಅಮೂಲ್ಯ ಉಪದೇಶಗಳು ಅಲ್ಲಿ ನಿಲ್ಲುತ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇಲ್ಲಿ ಕ್ಷತ್ರಿಯನ ಮನೋಧರ್ಮವನ್ನ ನಾವು ಕಾಣಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಮನೋಧರ್ಮಕ್ಕೆ ಅನುಗುಣವಾಗಿ ಅವರು ಒಂದೊಂದು ರೀತಿಯಾದಂತಹ ಸ್ವಭಾವವನ್ನ ಹೊಂದಿರ್ತಾರೆ. ಹಾಗೆ ಕ್ಷತ್ರಿಯನ ಸ್ವಭಾವಕ್ಕೆ ಅನುಗುಣವಾಗಿ ಧ್ರುವ ಮಹಾರಾಜನು ಇಲ್ಲಿ ಈ ರೀತಿಯಾದಂತಹ ಒಂದು ಸ್ವಭಾವವನ್ನ ತೋರಿಸ್ತಾ ಇದ್ದಾನೆ. ಹಾಗೆ ಮನಸ್ಸು ಅದೊಂದು ಮಣ್ಣಿನ ಮಡಕೆ ಇದ್ದ ಹಾಗೆ, ಒಂದು ಸಲ ಅದು ಒಡೆದು ಹೋದ್ರೆ ಮತ್ತೆ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಮಲತಾಯಿಯಾದಂತಹ ಸುರುಚಿಯ ಮಾತುಗಳನ್ನ ಕೇಳಿಕೊಂಡಂತಹ ಧ್ರುವನು ಈಗ ಅದನ್ನ ಮರೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಧ್ರುವ ಮಹಾರಾಜನಿಗೆ ಬೇಕಾಗಿರುವಂತದ್ದೇನು ಅದನ್ನ ಇಲ್ಲಿ 37ನೇ ಶ್ಲೋಕದಲ್ಲಿ ನಾರದ ಮುನಿಗಳಲ್ಲಿ ಆತನು ನಿವೇದಿಸಿಕೊಳ್ತಾನೆ. ನನಗೇನು ಬೇಕು ಅಂತ ಹೇಳಿದ್ರೆ, ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋ ಸಾಧುವತ್ಮಮೇ ಬ್ರಹ್ಯುಸ್ಪತಿ ಪ್ರಭಿ ಬ್ರಹ್ಮ ನೈರಪ್ಯಾನಧಿಷ್ಠಿತಂ. ಚಿತ್ರಮೋಹಿನಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್ಸ್ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬ್ರಾಹ್ಮಣೋತ್ತಮರೇ, 3 ಲೋಕಗಳಲ್ಲಿ ಯಾರು ಕೊನೆಗೆ ನನ್ನ ತಂದೆ ತಾತಂದಿರು ಸಾಧಿಸಿರದ ಅತ್ಯುನ್ನತವಾದ ನೆಲೆಯೊಂದನ್ನು ಪಡೆದುಕೊಳ್ಳಲು ನಾನು ಬಯಸುತ್ತೇನೆ. ತಾವು ನನಗೆ ಉಪಕಾರ ಮಾಡುವುದಾದರೆ
ನನ್ನ ಜೀವನ ಲಕ್ಷ್ಯವನ್ನು ಸಾಧಿಸಿಕೊಳ್ಳಲು ಸಾಧ್ಯವಾಗುವ ಸರಿಯಾದ ದಾರಿಯನ್ನು ಕೃಪೆಯಿಟ್ಟು ನನಗೆ ಉಪದೇಶಿಸಿರಿ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ಧ್ರುವ ಮಹಾರಾಜನಿಗೆ ಏನು ಬೇಕಾಗಿತ್ತು? ಬ್ರಹ್ಮದೇವರಿಗಿಂತಲೂ ಉತ್ತಮವಾದಂತಹ ಒಂದು ಪದವಿ. ಬ್ರಹ್ಮದೇವರು ಇಡೀ ಬ್ರಹ್ಮಾಂಡಕ್ಕೆ ಅಧಿಪತಿ. ಅವರಿಗಿಂತಲೂ ಶ್ರೇಷ್ಠವಾದಂತಹ ಒಂದು ಸ್ಥಾನ ನನಗೆ ಬೇಕು ಅಂತ ಹೇಳಿದ್ರೆ ಆ ಧ್ರುವಲೋಕವನ್ನೇ ಭಗವಂತನು ಧ್ರುವನಿಗೆ ಕೊಡುತ್ತಾರೆ. ಆ ಧ್ರುವಲೋಕ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂತಹ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಒಂದು ಲೋಕವಾಗಿದೆ. ಇಲ್ಲಿ ಧ್ರುವನ ತಂದೆ ಉತ್ತಾನಪಾದನ ತಂದೆ ಮನು, ಸ್ವಯಂಭೂ ಮನುವಿನ ತಂದೆ ಬ್ರಹ್ಮ. ಹಾಗೆ ತಾತ ಮುತ್ತಾಂತಕ್ಕಿಂತಲೂ ದೊಡ್ಡದಾಗಿರುವಂತಹ, ಅವರಿಗಿಂತಲೂ ಹೆಚ್ಚಿನ ದೊಡ್ಡ ಪದವಿಯನ್ನು ನನಗೆ ಸಾಧಿಸಬೇಕು ಅಂತ ಹೇಳಿ, ಇದಕ್ಕೆ ನನಗೆ ಸಹಾಯ ಮಾಡಿ ಅಂತ ಹೇಳಿ ನಾರದರಲ್ಲಿ ಧ್ರುವನು ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇರುವಂತಹದ್ದು. ನೂನಂ ಭವಾನ್ ಭಗವತೋ ಯೋಂಗಜ ಪರಮೇಷ್ಠಿನ ವಿತುದನ್ನಟತೆ ವೀಣಾಂ ಹಿತಾರ್ಥಂ ಜಗತೋರ್ಕವತ್. ಶಾಂತರೂಪಿಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದಿಗೆ ಜಯವಾಗಲಿ. ಸ್ವಾಮಿ, ತಾವು ಬ್ರಹ್ಮದೇವನ ಅರ್ಹ ಪುತ್ರರು. ಸಮಸ್ತ ವಿಶ್ವದ ಕಲ್ಯಾಣಕ್ಕಾಗಿ ವೀಣೆಯನ್ನು ನುಡಿಸುತ್ತಾ ಸಂಚರಿಸುತ್ತೀರಿ. ತಾವು ಸಮಸ್ತ ವೇದ ಜೀವ ಕೋಟಿಗಳ ಪ್ರಯೋಜನಕ್ಕಾಗಿ ಬ್ರಹ್ಮಾಂಡದಲ್ಲಿ ಸುತ್ತುವ ಸೂರ್ಯರ ಹಾಗೆ ಇದ್ದೀರಿ. ಹರೇ. ಇಲ್ಲಿ ಗುರುಗಳ ಸ್ತುತಿಯನ್ನ ಮಾಡ್ತಾ ಇರುವಂತದ್ದು ಧ್ರುವ ಮಹಾರಾಜ. ಈ ರೀತಿ ಗುರುಗಳಲ್ಲಿ ನಾರದ ಮುನಿಗಳಲ್ಲಿ ಧ್ರುವ ಮಹಾರಾಜನು ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ಸೂರ್ಯನಿಗೆ ನಾರದ ಮುನಿಗಳನ್ನ ಹೋಲಿಸಿದ್ದಾರೆ. ಸೂರ್ಯನು ಎಲ್ಲ ಕಡೆ ಸುತ್ತುವರಿತಾ ಇರ್ತಾನೆ. ಅದೇ ರೀತಿಯಾಗಿ ನಾರದರು ಕೂಡ ಇಡೀ ಬ್ರಹ್ಮಾಂಡವನ್ನ ವೈಕುಂಠ ಲೋಕಕ್ಕೂ ಕೂಡ ಹೋಗುವಂತಹ ಒಂದು ಸ್ವಾತಂತ್ರ್ಯ ನಾರದ ಮುನಿಗಳಿಗೆ ಇದೆ. ಅವರು ಎಲ್ಲಾ ಕಡೆ ಸುತ್ತುವರಿಯುತ್ತಾ ಭಗವಂತನ ಒಂದು ನಾಮವನ್ನ ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇರುವಂತಹದ್ದು. ಹಾಗೆ ನನ್ನ ಬಯಕೆಯನ್ನು ಕೂಡ ಈಡೇರಿಸಬೇಕು ಅಂತ ಹೇಳಿ ಧ್ರುವನು ನಾರದರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತ. ಮುಂದುವರಿಸ್ತಾ ಮೈತ್ರೇಯರು ಧ್ರುವ ಚರಿತ್ರೆಯನ್ನ ಮುಂದುವರಿಸ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇತ್ಯುದಾಹೃತಮಾಕರ್ಣ್ಯ ಭಗವಾನ್ ನಾರದಸ್ತದಾ ಪ್ರೀತ ಪ್ರತ್ಯಾಹತಂ ಬಾಲಂ ಸದ್ವಾಕ್ಯಂ ಅನುಕಂಪಯ. ಅನಂತ ಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದವರು ಬರೆದಿರುವ ಹಾಗೆ ಪ್ರಭುಪಾದವರಿಗೆ ಜಯವಾಗಲಿ. ಮತ್ರಿಯ ಮಹರ್ಷಿಗಳು ಮುಂದುವರಿಸಿದರು. ನಾರದ ಮುನಿಗಳು ಧ್ರುವ ಮಹಾರಾಜನ ಮಾತುಗಳನ್ನು ಕೇಳಿ ಅವನ ಬಗೆಗೆ ಅನುಕಂಪ ತಾಳಿದರು. ಅವನ ಮೇಲೆ ನಿರ್ವ್ಯಾಜ್ಯ ಕೃಪೆಯನ್ನು ತೋರಿಸುವ ಸಲುವಾಗಿ ಹೀಗೆ ಸಲಹೆಯನ್ನು ನೀಡಿದರು. ಹರೇ ಕೃಷ್ಣ. ಇಲ್ಲಿ ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ಯಾವ ರೀತಿಯಾಗಿ ಉಪದೇಶವನ್ನ ನೀಡಿದ್ರು, ಯಾವ ರೀತಿ ಮಂತ್ರವನ್ನ ನೀಡಿದ್ರು ಅನ್ನೋದನ್ನ ಈಗ ಮುಂದಿನ ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ನಾರದ ಉವಾಚ ಜನನ್ಯಾಭಿಹಿತ ಪಂಥ ಸವೈ ನಿಶ್ರೇಯಸಸ್ಯತೆ ಭಗವಾನ್ ವಾಸುದೇವಸ್ತಂ ಭಜ ತತ್ಪ್ರವಣಾತ್ಮನ. ಭೂಪಶಂಕರ್ ಮುಖರ್ಜಿ. ಶ್ರೀ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲಪ್ಪ ಶಿವಕೃತಿಗಳು. ನಾರದ ಮಹರ್ಷಿಗಳು ಧ್ರುವ ಮಹಾರಾಜನಿಗೆ ಹೇಳಿದರು, ದೇವೋತ್ತಮ ಪರಮಪುರುಷನಿಗೆ ಭಕ್ತಿ ಸೇವೆ ಮಾಡುವ ದಾರಿಯನ್ನು ತಿಳಿಯಬೇಕೆಂದು ನಿನ್ನ ತಾಯಿ ಸುನೀತಿಯು ನಿನಗೆ ನೀಡಿದ ಉಪದೇಶವು ತುಂಬಾ ಉಚಿತವಾಗಿದೆ. ಆದ್ದರಿಂದ ನೀನೀಗ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಬೇಕು. ಹರೇ ಕೃಷ್ಣ. ಧನ್ಯವಾದ. ಹರೇ. ಯಾರೇ ಆದ್ರೂ ಕೂಡ ಮೊದಲನೇದಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಲಿಕ್ಕೆ ಅಂತ ಹೊರಟಾಗ ಪರೀಕ್ಷೆಯನ್ನ ಮಾಡ್ತಾರೆ. ಅವರು ತಮ್ಮ ಒಂದು ನಿರ್ಧಾರದಲ್ಲಿ ಎಷ್ಟು ಗಟ್ಟಿಯಾಗಿದ್ದಾರೆ ಅನ್ನೋದನ್ನ ತಿಳಿದುಕೊಂಡ ಮೇಲೆ ಅವರಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ನೀಡಲಾಗ್ತದೆ. ನಾರದ ಮುನಿಗಳು ಮೊದಲು ಧ್ರುವನಿಗೆ ಮತ್ತೆ ಹಿಂದಕ್ಕೆ ಅರಮನೆಗೆ ಹೊರಟು ಹೋಗುವಂತೆ ಹೇಳಿದ್ರು. ಅದರ ಅರ್ಥ ನಾರದ ಮುನಿಗಳು ಅದನ್ನೇ ಬಯಸ್ತಾ ಇದ್ದಾರೆ ಅಂತ ಅಲ್ಲ. ಅಲ್ಲಿ ಧ್ರುವ ಮಹಾರಾಜನ ಒಂದು ಪರೀಕ್ಷೆಯನ್ನ ಮಾಡ್ಲಿಕ್ಕೋಸ್ಕರ ಆ ರೀತಿಯಾಗಿ ಮಾಡಿದ್ರು. ಆದ್ರೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾರದ ಮುನಿಗಳಿಗೂ ಕೂಡ
ಆ ಧ್ರುವನಿಗೆ ಒಂದು ಉತ್ತಮವಾದಂತಹ ದಾರಿಯನ್ನ ತೋರಿಸಬೇಕು ಅನ್ನುವಂತಹ ಉದ್ದೇಶ ಇತ್ತು. ಹಾಗಾಗಿ ನಾರದರ ಪರೀಕ್ಷೆಯಲ್ಲಿ ಧ್ರುವನು ಉತ್ತೀರ್ಣನಾದ. ಹಾಗೂ ಈಗ ನಾರದರ ಒಂದು ಅನುಗ್ರಹದಿಂದ ಧ್ರುವ ಮಹಾರಾಜನಿಗೆ ತನ್ನ ದಾರಿಯಲ್ಲಿ ಮುಂದುವರಿಸುವಂತಹ ಒಂದು ಮಾರ್ಗದರ್ಶನವನ್ನ ನಾರದ ಮುನಿಗಳು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿ ಕೂಡ ನಿಜವಾಗ್ಲೂ ಧ್ರುವನಿಗೆ ಏನು ಬೇಕು ಅದನ್ನ ನಾರದರು ತಿಳಿದಿದ್ದಾರೆ. ಹಾಗಾಗಿ ಇಲ್ಲಿ ಬ್ರಹ್ಮದೇವನಿಗಿಂತಲೂ ಉತ್ತಮವಾದಂತಹ ನೆಲೆ ನನಗೆ ಬೇಕು ಅಂತ ಹೇಳಿ ಧ್ರುವನು ಬಯಸಿದ್ರು ಕೂಡ ಇಲ್ಲಿ ನಾರದರು ಆತನಿಗೆ ನೀಡ್ತಾ ಇರುವಂತದ್ದು ಭಗವಂತನ ಭಕ್ತಿ ಸೇವೆ ಅನ್ನುವಂತಹ ಒಂದು ಸಾಧನವನ್ನ. ಭಗವಂತನಲ್ಲಿ ಯಾರು ಭಕ್ತಿ ಸೇವೆಯನ್ನ ಮಾಡ್ತಾರೋ ಅವರು ಯಾವತ್ತೂ ಕೂಡ ನಿರಾಶರಾಗುವುದಿಲ್ಲ. ತಾವು ಮಾಡಿದಂತಹ ಭಕ್ತಿಯಿಂದ ಅವರು ಯಾವ ಉದ್ದೇಶ ಇಟ್ಟುಕೊಂಡು ಭಕ್ತಿಯನ್ನು ಮಾಡಿದ್ದಾರೋ ಆ ಉದ್ದೇಶದ ಪರಿಪೂರ್ಣತೆ ಅಥವಾ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಪ್ರತಿಫಲವನ್ನ ಅವರು ಪಡೆಯುತ್ತಾರೆ. ಹಾಗಾಗಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂತಹ ಆ ಭಗವಂತನ ಭಕ್ತಿ ಸೇವೆಯನ್ನ ಇಲ್ಲಿ ಧ್ರುವನಿಗೆ ನಾರದರು ಕೊಡ್ತಾ ಇದ್ದಾರೆ. ಹೇಗೆ ಆ ಒಂದು ಸ್ಪರ್ಶಮಣಿಯನ್ನ ಸನಾತನ ಗೋಸ್ವಾಮಿಗಳು ತನ್ನ ಬಳಿಗೆ ಬಂದಂತಹ ವ್ಯಕ್ತಿಗೆ ಕೊಟ್ಟದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಚಿನ್ನವನ್ನ ಉತ್ಪಾದಿಸುವಂತಹ ಸ್ಪರ್ಶಮಣಿಗಿಂತಲೂ ಭಗವಂತನ ಹರಿನಾಮ ಅನ್ನುವಂಥದ್ದು ಶ್ರೇಷ್ಠವಾದದ್ದು. ಅಂತಹ ಶ್ರೇಷ್ಠವಾದಂತಹ ಹರಿನಾಮ ಚಿಂತಾಮಣಿಯನ್ನ ಇಲ್ಲಿ ನಾರದರು ಧ್ರುವ ಮಹಾರಾಜನಿಗೆ ನೀಡ್ತಾ ಇದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯಾ ಇಚ್ಛೇಚ್ಛ್ರಯಾತ್ಮನಃ ಯ ಏಕಮೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭು. ಚತುರ್ವಿಧ ಪುರುಷಾರ್ಥಗಳ ಅಂದರೆ ಧರ್ಮ, ಅರ್ಥ, ಕಾಮ ಮತ್ತು ಕೊನೆಗೆ ಮೋಕ್ಷ ಇವುಗಳನ್ನು ಫಲವಾಗಿ ಪಡೆಯ ಬಯಸುವ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಏಕೆಂದರೆ ಅವನ ದಿವ್ಯ ಚರಣ ಕಮಲಗಳ ಆರಾಧನೆಯು ಸಮಸ್ತ ಬಯಕೆಗಳನ್ನು ಈಡೇರಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನ ಚತುರ್ವಿಧ ಪುರುಷಾರ್ಥ ಅಂತ ಹೇಳಿ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಜನರು ಪಡೆಯುವಂತಹ ದಾರಿ. ಈ ದಾರಿಯಲ್ಲಿ ನಡೆಯುವಂತಹದ್ದು ಧರ್ಮಾಚರಣೆಯನ್ನ ಮಾಡುವ ಮುಖಾಂತರವಾಗಿ ಅರ್ಥವನ್ನ ಸಂಪಾದಿಸುವಂತಹದ್ದು, ಅರ್ಥ ಸಂಪಾದನೆಯ ಮುಖಾಂತರ ತಮ್ಮ ಕಾಮನೆಗಳನ್ನ ಈಡೇರಿಸಿಕೊಳ್ಳುವಂತಹದ್ದು. ಎಲ್ಲ ಭೌತಿಕವಾದಂತಹ ಕಾಮನೆಗಳು ಈಡೇರಿದ ಮೇಲೆ ಜನರಿಗೆ ಭೌತಿಕವಾದಂತಹ ವಿಚಾರಗಳಲ್ಲಿ ಅವರಿಗೆ ವಿರಕ್ತಿಯು ಮೂಡುತ್ತದೆ. ಹಾಗೆ ಅವರು ಮೋಕ್ಷದ ಬಯಕೆಯನ್ನ ಉಳ್ಳವರಾಗ್ತಾರೆ. ಇದು ಸಾಮಾನ್ಯ ಜನರು ನಡೆದುಕೊಳ್ಳುವಂತಹ ದಾರಿ. ಇದು ವೇದವ್ಯಾಸರು ಕೂಡ ಈ ವೇದಗಳಲ್ಲಿ ತಿಳಿಸಿರುವಂತಹ ವಿಚಾರಗಳು. ಆದ್ರೆ ಪಂಚಮ ಪುರುಷಾರ್ಥ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಲ್ಲಿ ನೇರವಾಗಿ ಭಕ್ತಿ ಸೇವೆಯನ್ನ ಮಾಡುವಂತಹದ್ದು. ಯಾಕಂದ್ರೆ ಚತುರ್ವಿಧ ಪುರುಷಾರ್ಥಗಳ ಹಿಂದೆ ಹೋದಂತಹ ವ್ಯಕ್ತಿ ಆತನು ಮೋಕ್ಷದವರೆಗೆ ತಲುಪ್ತಾನೆ ಅನ್ನುವಂತಹ ಭರವಸೆ ಇಲ್ಲ. ಒಂದು ವೇಳೆ ಮೋಕ್ಷವನ್ನ ತಲುಪಿದ್ರೂ ಕೂಡ ಆ ಮೋಕ್ಷದಲ್ಲಿ ಭಗವಂತನ ಕುರಿತಾಗಿ ಭಕ್ತಿಯನ್ನ ಹೊಂದಿರಬೇಕು ಅಂತ ಹೇಳಿ ಇಲ್ಲ. ಇಲ್ಲಿ ಮೋಕ್ಷ ಅಂತ ಹೇಳಿದ್ರೆ ಭೌತಿಕ ತೊಂದರೆಗಳಿಂದ ಬಿಡುಗಡೆ. ಈ ತಾಪತ್ರಯಗಳೇನಿವೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳು ಹಾಗೂ ಈ ಜನ್ಮ ಮೃತ್ಯು ಜರಾವ್ಯಾಧಿಗಳಂತಹ ಕಷ್ಟಗಳು, ಇವುಗಳಿಂದ ದೂರವಾಗುವಂತಹ ಉದ್ದೇಶವನ್ನ ಆತನು ಹೊಂದಿರಬಹುದೇ ವಿನಃ ಭಗವಂತನನ್ನು ಸೇವೆಯನ್ನ ನಾನು ಮಾಡಬೇಕು, ಭಕ್ತಿಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಅವನು ಬರದೇ ಇರಬಹುದು. ಆದ್ರಿಂದ ಭಗವಂತನ ಭಕ್ತಿ ಸೇವೆ ಏನಿದೆ ಅದು ಈ ಚತುರ್ವಿಧ ಪುರುಷಾರ್ಥಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ವಾಸುದೇವ ಶ್ರೀಕೃಷ್ಣನ ಆಶ್ರಯವನ್ನ ಪಡೆಯಬೇಕು, ತಾಯಿಯು ಹೇಳಿಕೊಟ್ಟಂತೆ ಭಗವಂತನ ಸೇವೆಯಲ್ಲಿ ನಿರತನಾಗಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಆತನ ಎಲ್ಲಾ ಇಷ್ಟಾರ್ಥಗಳು ಕೂಡ ಈಡೇರ್ತವೆ. ಮುಂದುವರಿಸ್ತಾ ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ಉಪದೇಶವನ್ನ ಕೊಡ್ತಾ ಏನು ಮಾಡಬೇಕು. ಈಗ ಧ್ರುವ ಮಹಾರಾಜ ಆತನು ಯಮುನಾ ನದಿ ತೀರಕ್ಕೆ ಹೋಗಬೇಕು. ಅಲ್ಲಿ ಮಧುವನ ಎನ್ನುವಂತಹ ಒಂದು ಪುಣ್ಯಪ್ರದವಾದಂತಹ ಅರಣ್ಯವಿದೆ. ಅಲ್ಲಿ ಧ್ರುವ ಮಹಾರಾಜನು ತನ್ನ ತಪಸ್ಸನ್ನ ಮಾಡಬೇಕು. ಅದು ಬಹಳ ಪರಿಶುದ್ಧವಾದಂತಹ ಒಂದು ಪುಣ್ಯ ಭೂಮಿಯಾಗಿದೆ. ಇದು ವೃಂದಾವನದ ಒಂದು
ಭಾಗ. ವೃಂದಾವನ ಅಂತ ಹೇಳಿದ್ರೆ ಅಲ್ಲಿ ಒಟ್ಟು 12 ವನಗಳಿವೆ. ಆ 12 ವನಗಳಲ್ಲಿ ಈ ಮಧುವನ ಅನ್ನುವಂಥದ್ದು ಕೂಡ ಒಂದು. ಆ ಮಧುವನದಲ್ಲಿ ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ತಪಸ್ಸನ್ನ ಮಾಡಲಿಕ್ಕೆ ಹೇಳಿರುವಂತಹದ್ದು ನಾವಿಲ್ಲಿ ಚಿತ್ರದಲ್ಲಿ ಕಾಣಬಹುದು. ಇಲ್ಲಿ ಯಮುನಾ ನದಿ, ಈ ಯಮುನಾ ನದಿಯ ಪೂರ್ವ ಮತ್ತೆ ಪಶ್ಚಿಮಕ್ಕೆ 2 ಭಾಗಗಳಲ್ಲಿ ಕೂಡ ಅನೇಕ ಘಾಟಗಳು ಅಂದರೆ ಸ್ನಾನಘಟ್ಟಗಳು ಮತ್ತು ವನಗಳನ್ನು ನಾವಿಲ್ಲಿ ಕಾಣಬಹುದು. ಭದ್ರವನ, ಮಹಾವನ, ಬಂಡೀರ್ವನ, ಬೇಲ್ವನ, ಲೋಹವನ, ಗೋಕುಲ, ಇಲ್ಲಿ ಈ ಕಡೆ ಮಧುವನ, ತಾಲವನ, ಕುಮುದವನ, ಇದು ಗೋವರ್ಧನ ಬೆಟ್ಟ, ಎಲ್ಲವನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಕಾಮ್ಯವನ ಇದೆ. ಈ ರೀತಿ ವನಗಳ ಹೆಸರುಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. ವೃಂದಾವನದ 12 ವನಗಳಲ್ಲಿ ಮಧುವನವು ಕೂಡ ಒಂದು. ಈ ಮಧುವನ ಇಲ್ಲಿ ಯಮುನಾ ನದಿಯ, ಇದು ಯಮುನಾ ನದಿಯ ಪಕ್ಕದಲ್ಲಿ ಇರುವಂತಹದ್ದು. ದಂಡೆಯ ಮೇಲೆ 5 ಅರಣ್ಯಗಳು, ವನ ಅಂದ್ರೆ ಅರಣ್ಯ, ಹಾಗೂ ಪಶ್ಚಿಮ ದಂಡೆಯ ಮೇಲೆ 7 ವನಗಳು ಇವೆ. ಪೂರ್ವ ದಂಡೆಯ ಮೇಲೆ ಇರುವಂತಹ 5 ವನಗಳು ಭದ್ರವನ, ಬಿಲ್ವವನ, ಲೋಹವನ, ಬಂಡೀರ್ವನ ಮತ್ತೆ ಮಹಾವನ ಅಂತ ಹೇಳಿ ಇಲ್ಲಿ 5 ವನಗಳನ್ನ ಕಾಣಬಹುದು. ಹಾಗೆ ಪಶ್ಚಿಮ ದಂಡೆಯ ಮೇಲೆ ಮಧುವನ, ತಾಲವನ, ಕುಮುದವನ, ಬಹುಲಾವನ, ಕಾಮ್ಯವನ, ಖದೀರವನ ಹಾಗೂ ವೃಂದಾವನ ಅನ್ನುವಂತಹ 7 ವನಗಳನ್ನ ನಾವು ಕಾಣಬಹುದು. ಇವುಗಳೆಲ್ಲ ಸೇರಿ ಒಟ್ಟಿಗೆ 12 ವನಗಳಾಗಿವೆ. ಇವುಗಳಲ್ಲೆಲ್ಲ ಆ ಭಗವಂತನು ನಾನಾ ರೀತಿಯ ಲೀಲೆಗಳನ್ನ ಮಾಡಿದ್ದಾನೆ. ಎಲ್ಲಾ ವನಗಳಿಗೂ ಕೂಡ ಒಂದೊಂದು ಭಗವಂತನ ಲೀಲೆಗಳನ್ನು ನಾವು ತಿಳಿದುಕೊಳ್ಳಬಹುದು. ಹಾಗೆ ಸ್ನಾನಘಟ್ಟಗಳು ಅವಿಮುಕ್ತ, ಅಧಿರೂಢ, ಗುಹ್ಯತೀರ್ಥ, ಪ್ರಯಾಗತೀರ್ಥ, ಕನಕಿಲ, ತಿಂದುಕತೀರ್ಥ, ಸೂರ್ಯತೀರ್ಥ, ವಟಸ್ವಾಮಿ, ಧ್ರುವಘಾಟಿ ಅನ್ನುವಂತಹ ಸ್ಥಳ ಇದೆ. ಇಲ್ಲಿ ಧ್ರುವ ಮಹಾರಾಜ ತಪಸ್ಸನ್ನ ಮಾಡಿರುವಂತಹದ್ದು. ಹಾಗಾಗಿ ಅದಕ್ಕೆ ಧ್ರುವಘಾಟಿ ಅನ್ನುವಂತಹ ಹೆಸರು ಬಂದಿದೆ. ಋಷಿತೀರ್ಥ, ಮೋಕ್ಷತೀರ್ಥ, ಬುಧತೀರ್ಥ, ಗೋಕರ್ಣ, ಕೃಷ್ಣಗಂಗಾ, ವೈಕುಂಠ, ಅಸಿಕುಂಡ, ಹೀಗೆ ಅನೇಕ ಸ್ಥಳಗಳನ್ನ ನಾವಿಲ್ಲಿ ಕಾಣಬಹುದು. ಇದು ವೃಂದಾವನದ ಒಂದು ಮಹತ್ವ. ಅಂದ್ರೆ ನಾವು ಸಾಧನೆಯನ್ನ ಮಾಡಲಿಕ್ಕೆ ಉತ್ತಮವಾದಂತಹ ಸ್ಥಳವನ್ನ ಆಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಸಾಧ್ಯವಾದಷ್ಟು ಮಟ್ಟಿಗೆ ಭಗವಂತನ ಲೀಲಾ ಸ್ಥಳಗಳಲ್ಲಿ ನಾವು ಸಾಧನೆಯನ್ನ ಮಾಡಿದ್ರೆ ಅದು ಹೆಚ್ಚಿನ ಒಂದು ಪ್ರಯೋಜನವನ್ನ, ಹೆಚ್ಚಿನ ಒಂದು ಪರಿಣಾಮವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಮುಂದುವರಿಸ್ತಾ ನಾರದ ಮುನಿಗಳು ಯಾವ ರೀತಿಯಾಗಿ ಈ ಒಂದು ಸಾಧನೆಯನ್ನ ಮಾಡಬೇಕು ಅನ್ನುವುದನ್ನ ತಿಳಿಸ್ತಾ ಇದ್ದಾರೆ. ಕಾಲಿಂದಿ ಅಂತ ಹೇಳಿದ್ರೆ ಯಮುನಾ ನದಿ. ಈ ಯಮುನಾ ನದಿಯಲ್ಲಿ ಪ್ರತಿದಿನವೂ ಕೂಡ 3 ಸಲ ಸ್ನಾನ ಮಾಡಬೇಕು. ಹಾಗೂ ಪವಿತ್ರವೂ ಮಂಗಳಕರವೂ ಸ್ವಚ್ಛವೂ ಆದಂತಹ ನೀರಿನಲ್ಲಿ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಬೇಕು. ಯಮ ನಿಯಮಗಳನ್ನ ಆಚರಿಸಬೇಕು. ಆಸನಗಳನ್ನ ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿ ನಾರದ ಮುನಿಗಳು ಉಪದೇಶವನ್ನ ನೀಡ್ತಾ ಇದ್ದಾರೆ. ಈ ಒಂದು ಧ್ರುವ ಮಹಾರಾಜನ ಕಥೆ ಏನು ನಾವು ಕೇಳ್ತಾ ಇದ್ದೇವೆ, ಇದು ನಡೆದಿರುವಂತದ್ದು ಸತ್ಯಯುಗದ ಕಾಲದಲ್ಲಿ. ಹಾಗಾಗಿ ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋಮಕೈಹಿ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ ಹರಿಕೀರ್ತನಂತೆ. ಕೃತಯುಗದಲ್ಲಿ ಧ್ಯಾನವು ಬರುವಂತಹದ್ದು ಅಷ್ಟಾಂಗ ಯೋಗದ ಒಂದು ಭಾಗವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ ಈ ಅಷ್ಟ ಅಂಗಗಳಲ್ಲಿ ಒಂದಾಗಿರುವಂಥದ್ದು ಧ್ಯಾನ ಮತ್ತೆ ಸಮಾಧಿ. ಹಾಗಾಗಿ ಇಲ್ಲಿ ಧ್ರುವ ಮಹಾರಾಜನಿಗೆ ಅಷ್ಟಾಂಗ ಯೋಗಕ್ಕೆ ಅಗತ್ಯವಾದ ನಿಯಮಗಳನ್ನು ಆಚರಿಸಿ ಅಂತ ಹೇಳಿ ಧ್ರುವನಿಗೆ ನಾರದರು ಉಪದೇಶವನ್ನ ಕೊಡ್ತಾ ಇದ್ದಾರೆ. ದಿನಕ್ಕೆ 3 ಸಲ ಆತನು ಸ್ನಾನವನ್ನ ಮಾಡಬೇಕು. ನಂತರ ಈ ಒಂದು ಅಷ್ಟಾಂಗ ಯೋಗದ ಸಾಧನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇಲ್ಲಿ 44ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆಸನದಲ್ಲಿ ಕುಳಿತು 3 ಬಗೆಯ ಪ್ರಾಣಾಯಾಮಗಳನ್ನು ಮಾಡು. ಅದರ ಮೂಲಕ ಕ್ರಮೇಣ ಪ್ರಾಣವಾಯು, ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸು.
ಎಲ್ಲ ಬಗೆಯ ಲೌಕಿಕ ಕಶ್ಮಲಗಳ ಸೋಂಕನ್ನು ಕಳೆದುಕೋ. ಅಪಾರ ಸಹನೆಯಿಂದ ದೇವೋತ್ತಮ ಪರಮಪುರುಷನನ್ನು ಕುರಿತು ಧ್ಯಾನಿಸಲು ತೊಡಗು. ಇಲ್ಲಿ ಯಮ ನಿಯಮಗಳ ಮುಖಾಂತರವಾಗಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಶಿಸ್ತನ್ನ ಪಾಲಿಸಬೇಕು. ಹಾಗೂ ಆಸನದ ಮುಖಾಂತರ ಶರೀರವನ್ನ ಸ್ವಸ್ಥವಾಗಿಟ್ಕೊಳ್ಬೇಕು. ಹಾಗೂ ಪ್ರಾಣಾಯಾಮದ ಮುಖಾಂತರವಾಗಿ ಮನಸ್ಸನ್ನ ನಿಗ್ರಹಿಸಬೇಕು. ಉಸಿರು ಮತ್ತು ಮನಸ್ಸು ನೇರವಾದಂತಹ ಸಂಬಂಧವನ್ನ ಹೊಂದಿದೆ. ಹಾಗೆ ಮೂರು ವಿಚಾರಗಳು ಪ್ರಾಣಾಯಾಮದಲ್ಲಿ ಬರುವಂತದ್ದು: ಪೂರಕ, ರೇಚಕ ಮತ್ತೆ ಕುಂಭಕ ಅಂತ ಹೇಳಿ ಹೇಳ್ತಾರೆ. ಪೂರಕ ಅಂದ್ರೆ ಉಸಿರನ್ನ ಎಳೆದುಕೊಳ್ಳುವಂತಹದ್ದು, ರೇಚಕ ಅಂದ್ರೆ ಉಸಿರನ್ನ ಬಿಡುವಂತಹದ್ದು, ಹಾಗೂ ಕುಂಭಕ ಉಸಿರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು. ಅದು ಬಾಹ್ಯ ಕುಂಭಕ ಅಥವಾ ಕುಂಭಕ. ಹೊರಗೆ ಬಿಟ್ಟು ಗಾಳಿಯನ್ನ ಪೂರ್ತಿಯಾಗಿ ಎಳೆದುಕೊಂಡು ಹಿಡ್ಕೊಂಡ್ರೆ ಅದನ್ನ ಕುಂಭಕ, ಅಥವಾ ಹೊರಗೆ ಬಿಟ್ಟು ಅದನ್ನ ಹಿಡ್ಕೊಂಡ್ರೆ ಅದನ್ನ ಬಾಹ್ಯ ಕುಂಭಕ ಅಥವಾ ಶೂನ್ಯಕ ಅಂತ ಹೇಳಿ ಕೂಡ ಹೇಳ್ತಾರೆ. ಈ ರೀತಿ 3 ಬಗೆಯ ಪ್ರಾಣಾಯಾಮ ಅಂತ ಹೇಳಿದ್ರೆ ಈ ಪೂರಕ, ರೇಚಕ ಮತ್ತೆ ಕುಂಭಕ. ಇದರ ಪ್ರಕಾರವಾಗಿ ಅನೇಕ ವಿಧಾನಗಳಲ್ಲಿ ಪ್ರಾಣಾಯಾಮದ ಅಭ್ಯಾಸಗಳನ್ನ ಮಾಡ್ತಾರೆ. ಪ್ರಾಣಾಯಾಮವನ್ನ ಮಾಡೋದ್ರಿಂದ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ, ಮನಸ್ಸು ಪ್ರಶಾಂತವಾಗ್ತದೆ. ನಮಗೆ ಧ್ಯಾನ ಮಾಡುವಾಗ ಅಥವಾ ಜಪ ಮಾಡುವಾಗಲೂ ಕೂಡ ಎದುರಾಗುವಂತಹ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಮನಸ್ಸು ಒಂದೇ ಕಡೆ ನಿಲ್ಲುವುದಿಲ್ಲ. ಮನಸ್ಸು ಬಹಳ ಚಂಚಲವಾಗಿರ್ತದೆ ಅಥವಾ ಅದು ನಿದ್ರೆಗೆ ಜಾರ್ತದೆ. ಅದರಿಂದಾಗಿ ಆ ಮನಸ್ಸನ್ನ ಸ್ವಸ್ಥಿತಿಯಲ್ಲಿ ಇಟ್ಕೊಂಡು ಆ ಭಗವಂತನ ಕುರಿತಾಗಿ ಧ್ಯಾನ ಮಾಡಬೇಕು. ಹೀಗೆ ಪ್ರಾಣಾಯಾಮದ ನಂತರ ಪ್ರತ್ಯಾಹಾರ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ನಿಗ್ರಹಿಸುವಂಥದ್ದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸ್ಸು ಯುಕ್ತ ಸ್ವಪ್ನವಭೂತಸ್ಯ ಯೋಗಿ ಭವತಿ ದುಃಖ. ಯುಕ್ತವಾಗಿರಬೇಕು. ಅತಿಯಾಗಿ ತಿನ್ನುವವನು ಅಥವಾ ಅತಿ ಕಡಿಮೆ ತಿನ್ನುವವನು, ಅತಿಯಾಗಿ ನಿದ್ರಿಸುವವನು ಅಥವಾ ಅತಿ ಕಡಿಮೆ ನಿದ್ರಿಸುವವನು ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಹಾಗಾಗಿ ಅದನ್ನ ಸರಿಯಾದಂತಹ ಪ್ರಮಾಣದಲ್ಲಿ ನಿಗ್ರಹ ಮಾಡಬೇಕು. ಅದು ಪ್ರತ್ಯಾಹಾರ. ಹಾಗೂ ಧಾರಣ, ಧ್ಯಾನ, ಸಮಾಧಿ, ಇದು 3 ಹಂತಗಳಲ್ಲಿ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸುವಂತಹದ್ದು. ಈ ರೀತಿ ಕೊನೆಯದಾಗಿ ಆತನು ಸಮಾಧಿ ಸ್ಥಿತಿಯನ್ನ ತಲುಪ್ತಾನೆ. ಈ ಸಮಾಧಿ ಸ್ಥಿತಿಯನ್ನ ತಲುಪಲಿಕ್ಕೆ ಇಲ್ಲಿ ಹೇಳಿರುವಂತಹ ದಾರಿ ಏನಿದೆ ಇದು ಕೃತಯುಗಕ್ಕೆ ಹೇಳಿರುವಂತಹದ್ದು. ಹಾಗೂ ಇದು ಬಹಳಷ್ಟು ವರ್ಷಗಳನ್ನ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಇಲ್ಲಿ ಹಿಂದೆ ಹೇಳಿದ ಹಾಗೆ ನಾರದ ಮುನಿಗಳೇ ಹೇಳಿದ್ದಾರೆ, ಕೆಲವರು ಜನ್ಮ ಜನ್ಮಾಂತರಗಳಲ್ಲಿ ಈ ಸಾಧನೆಯನ್ನ ಮಾಡ್ತಾರೆ, ಆದ್ರೆ ಅವರಿಗೆ ಯಶಸ್ಸು ದೊರಕುವುದಿಲ್ಲ ಅಂತ ಹೇಳಿ ಧ್ರುವನಿಗೆ ನಾರದರೇ ಹೇಳಿದ್ದಾರೆ. ಆದ್ರೆ ಈ ಕಲಿಯುಗಕ್ಕೋಸ್ಕರ ಹೇಳಿರುವಂತಹ ವಿಧಾನ ಯಾವುದು ಅಂತ ಹೇಳಿದ್ರೆ ಜಪ, ನಾಮ ಜಪ ಮತ್ತೆ ಸಂಕೀರ್ತನೆ. ಭಗವಂತನ ನಾಮವನ್ನ ಜೋರಾಗಿ ಹೇಳುವಂತಹದ್ದು ಮತ್ತು ಅದನ್ನ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವಂತಹದ್ದು. ಇದರಿಂದ ನೇರವಾಗಿ ನಮ್ಮ ಮನಸ್ಸನ್ನು ನಾವು ಭಗವಂತನಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಭಗವಂತನ ರೂಪವನ್ನ ನಾವು ಕಾಣ್ಲಿಕ್ಕೆ ಅಥವಾ ಭಗವಂತನ ಆ ಒಂದು ನಾಮವನ್ನ ನಿರಂತರವಾಗಿ ಶ್ರವಣ ಮಾಡುವುದರಿಂದ ಆ ಭಗವಂತನೇ ನಮಗೆ ಆತನ ಒಂದು ರೂಪವನ್ನ ತೋರಿಸ್ತಾನೆ. ನಮ್ಮ ನಿರಂತರವಾದಂತಹ ಒಂದು ಸಾಧನೆಯ ಫಲವಾಗಿ ನಾವು ಜಪ ಮಾಡುವಾಗ ಭಗವಂತನ ರೂಪವನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವಂತಹ ಅಗತ್ಯ ಇಲ್ಲ. ಬದಲಾಗಿ ನಮ್ಮ ಒಂದು ಸಾಧನೆ ಏನು ಅಂತ ಹೇಳಿದ್ರೆ, ನಾವು ಮಾಡಬೇಕಾಗಿರುವ ಕೆಲಸ ಏನು ಅಂತ ಹೇಳಿದ್ರೆ ಹೇಳುವಂತಹ ಮಂತ್ರವನ್ನ ಸ್ಪಷ್ಟವಾಗಿ ಹೇಳುವಂಥದ್ದು, ಅದು ನಮಗೆ ಕೇಳಿಸುವ ಹಾಗಿರಬೇಕು. ಹಾಗೂ ಆ ರೀತಿಯಾಗಿ ಜಪ ಮಾಡುವಾಗ ಬೇರೆ ಬೇರೆ ಕಡೆಗೆ ಹೋಗುವಂತಹ ಮನಸ್ಸೇನಿದೆ ಅದನ್ನ ಮತ್ತೆ ಹಿಂದಕ್ಕೆ ಕರೆದುಕೊಂಡು ಬರುವಂಥದ್ದು. ಎಷ್ಟು ಸಲ ಮನಸ್ಸು ಓಡಿ ಹೋಗ್ತದೋ ಅಷ್ಟು ಸಲ ಅದನ್ನ ಹಿಂದಕ್ಕೆ ತೆಗೆದುಕೊಂಡು ಬರುವಂತಹದ್ದು. ಈ ಒಂದು ಪ್ರಯತ್ನದಲ್ಲಿ ನಮಗೆ ಯಶಸ್ಸು ದೊರಕದೇ ಇದ್ದಾಗ ನಾವು ಬೇಸರ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಎಲ್ಲರಿಗೂ ಇರುವಂತಹ ಒಂದು ಸಮಸ್ಯೆಯಾಗಿದೆ. ಅಥವಾ ನಮ್ಮ ಮನಸ್ಸು ಪದೇ ಪದೇ ವಿಚಲಿತವಾಗ್ತದೆ ಅಂತ ಹೇಳಿ ಸಿಟ್ಟು ಮಾಡಿಕೊಳ್ಳುವಂತಹದ್ದು ಅಥವಾ ನಮ್ಮನ್ನ ನಾವು ಬೈದುಕೊಳ್ಳುವಂತಹ ಅಗತ್ಯವೂ ಕೂಡ ಇಲ್ಲ. ಯಾಕಂದ್ರೆ ಅದು ಕೂಡ ಸಹಜವಾದದ್ದೇ. ಅದರಿಂದ ನಮ್ಮ ಪ್ರಯತ್ನ ಇರಬೇಕು ಅಷ್ಟೇ. ಎಲ್ಲಿಯವರೆಗೆ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ತೇವೆ ಈ ರೀತಿಯಾಗಿ ಜಪ ಮಾಡಲಿಕ್ಕೆ,
ಆ ಒಂದು ಪ್ರಯತ್ನಕ್ಕೆ ಭಗವಂತನು ಫಲವನ್ನ ಕೊಡುವಂತಹದ್ದು. ಈ ರೀತಿ ಪ್ರಭುಪಾದರು ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂತಹ ವಿಧಾನವನ್ನ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟಾದ ಮೇಲೆ ಭಗವಂತನಲ್ಲಿ ಧ್ಯಾನವನ್ನ ಮಾಡಬೇಕು. ಇಲ್ಲಿ ಧ್ಯಾನ ಅಂತ ಹೇಳಿದ್ರೆ ಶೂನ್ಯದ ಮೇಲೆ ಧ್ಯಾನ ಅಲ್ಲ, ಭಗವಂತನ ರೂಪದ ಮೇಲೆ ಧ್ಯಾನ. ಭಗವಂತನ ರೂಪ ಯಾವ ರೀತಿಯಾಗಿರ್ತದೆ? ಭಗವಂತನ ಅರ್ಚಾ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಇದೆಲ್ಲವನ್ನು ದೇಶ ಕಾಲ ಪಾತ್ರಕ್ಕೆ ಅನುಗುಣವಾಗಿ ಮಾಡಬೇಕಾಗಿರುವಂತಹದ್ದು. ಇಲ್ಲಿ ಭಗವಂತನ ರೂಪದ ಒಂದು ವರ್ಣನೆಯನ್ನ ನಾವು 45ನೇ ಶ್ಲೋಕದಲ್ಲಿ ಕಾಣಬಹುದು. ನಾರದ ಮುನಿಗಳು ಭಗವಂತನ ರೂಪದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನ ವದನೇಕ್ಷಣಂ ಸುನಾಸಂ ಸುಭ್ರುವಂ ಚಾರು ಕಪೋಲಂ ಸುರಸುಂದರಂ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ. ಅನುವಾದ. ಇಲ್ಲಿ ಭಗವಂತನ ರೂಪವನ್ನು ವರ್ಣಿಸಿದೆ. ಭಗವಂತನ ಮುಖವು ನಿತ್ಯ ಸುಂದರವಾಗಿದೆ, ಪ್ರಸನ್ನವಾಗಿದೆ. ದರ್ಶನ ಮಾಡುವ ಭಕ್ತನಿಗೆ ಅವನು ಎಂದೂ ಅಸಮಾಧಾನಗೊಂಡಿರುವಂತೆ ತೋರುವುದಿಲ್ಲ. ಭಕ್ತರಿಗೆ ವರಗಳನ್ನು ಅನುಗ್ರಹಿಸಲು ಅವನು ಸದಾ ಸಿದ್ಧನಾಗಿದ್ದಾನೆ. ಅವನ ಕಣ್ಣುಗಳು, ಸುಂದರವಾದ ಹುಬ್ಬುಗಳು, ಸ್ವಲ್ಪ ಎತ್ತರವಾದ ಮೂಗು, ಅಗಲವಾದ ಹಣೆ ಇವೆಲ್ಲವೂ ಮನೋಹರವಾಗಿವೆ. ಅವನು ಇತರ ಎಲ್ಲಾ ದೇವತೆಗಳಿಗಿಂತಲೂ ಹೆಚ್ಚು ಸುಂದರನಾಗಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಈ ಒಂದು ವಿವರಣೆ ಏನಿದೆ ಇದು ಕೇವಲ ಕಾಲ್ಪನಿಕ ಅಲ್ಲ. ನಾರದ ಮುನಿಗಳು ನಿತ್ಯವೂ ಕೂಡ ವೈಕುಂಠಕ್ಕೆ ಹೋಗುವಂತಹ ಒಂದು ಅವಕಾಶವನ್ನು ಪಡೆದಿದ್ದಾರೆ. ಹಾಗಾಗಿ ತಾವು ಭಗವಂತನನ್ನ ಯಾವ ರೀತಿಯಾಗಿ ಕಂಡಿದ್ದಾರೆ ಅನ್ನುವುದನ್ನ ಇಲ್ಲಿ ಭಾಗವತದ ಮುಖಾಂತರವಾಗಿ ನಮಗೆ ನೀಡ್ತಾ ಇದ್ದಾರೆ. ಭಗವಂತನ ರೂಪದ ಧ್ಯಾನ ನಿರಾಕಾರ ಧ್ಯಾನ ಅಲ್ಲ. ಮತ್ಪರಹ ಅಂದ್ರೆ ಭಗವಂತನಿಗೆ ಸಂಬಂಧಿಸಿದಂತ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡುವಂತಹದ್ದು. ಭಗವಂತನ ರೂಪವು ಸದಾ ತಾರುಣ್ಯದಲ್ಲಿದೆ. ಭಗವಂತನು ತರುಣನಾಗಿದ್ದಾನೆ, ಅವನು ಮುದುಕನ ರೀತಿಯಾಗಿ ಇಲ್ಲ. ಅಂತಹ ಭಗವಂತನು ಅವನ ಪ್ರತಿಯೊಂದು ಅಂಗವೂ ಕೂಡ ಸೂಕ್ತವಾದ ರೀತಿಯಲ್ಲಿ ರೂಪುಗೊಂಡಿದೆ. ಈ ಪ್ರಪಂಚದಲ್ಲಿ ನಾವು ಯಾರನ್ನಾದರೂ ತುಂಬಾ ಸುಂದರವಾಗಿದ್ದೇವೆ ಅಂತ ಹೇಳುವುದಾದ್ರೆ, ಯಾರು ಭಗವಂತನ ಒಂದು ರೂಪಕ್ಕೆ ಹೆಚ್ಚು ಹೋಲಿಕೆಯನ್ನ ಹೊಂದಿರ್ತಾರೋ ಅವರು ನಮಗೆ ಹೆಚ್ಚು ಸುಂದರವಾಗಿ ಕಾಣುವಂತಹದ್ದು. ಅಂದ್ರೆ ಸೌಂದರ್ಯಕ್ಕೆ ಒಂದು ವ್ಯಾಖ್ಯೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅದು ಭಗವಂತನ ರೂಪವಾಗಿದೆ. ಅವನ ಕಣ್ಣುಗಳು, ತುಟಿಗಳು ಉದಯಿಸುತ್ತಿರುವ ಸೂರ್ಯನ ಹಾಗೆ ಅರುಣವರ್ಣವಾಗಿವೆ. ಅವನು ಶರಣಾಗತ ಆತ್ಮರಿಗೆ ಆಶ್ರಯವನ್ನು ನೀಡಲು ಸದಾ ಸಿದ್ಧವಾಗಿದ್ದಾನೆ. ಅವನ ದರ್ಶನ ಮಾಡುವ ಅದೃಷ್ಟ ಪಡೆದವನು ಒಡನೆಯೇ ಪೂರ್ಣ ತೃಪ್ತಿಯನ್ನು ಹೊಂದುತ್ತಾನೆ. ಇದನ್ನು ನಾವು ಮುಂದೆ ನೋಡ್ತೇವೆ. ಹೇಗೆ ಧ್ರುವ ಮಹಾರಾಜನು ಭಗವಂತನ ದರ್ಶನವನ್ನ ಪಡೆದ ಕೂಡಲೇ ತನ್ನಲ್ಲಿದ್ದಂತಹ ಎಲ್ಲ ಭೌತಿಕ ಆಸೆಗಳನ್ನು ಕಳೆದುಕೊಳ್ತಾನೆ. ಶರಣಾಗತರ ಆತ್ಮ ಪ್ರಭುವಾಗಿದ್ದಾನೆ, ಅಪಾರ ಕರುಣಾ ಸಾಗರನಾಗಿದ್ದಾನೆ. ಈ ರೀತಿ ಆ ಭಗವಂತನ ಒಂದು ರೂಪವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇಲ್ಲಿ ವರ್ಣಿಸಿರುವಂತಹ ಆ ರೂಪ ಏನಿದೆ ಅದು ಕಾಲ್ಪನಿಕವಾದದ್ದಂತ. ಈ ಒಂದು ಭಾಗವತದಲ್ಲಿ ಪ್ರಾರಂಭದಲ್ಲಿಯೂ ಕೂಡ ನಾವು ಕಾಣಬಹುದು. ಪ್ರಭುಪಾದರ ಮಾರ್ಗದರ್ಶನದ ಪ್ರಕಾರವಾಗಿ ಅವರ ಶಿಷ್ಯರುಗಳು ಚಿತ್ರಿಸಿರುವಂತಹ ಚಿತ್ರಗಳು, ಈ ಚಿತ್ರಗಳು ಭಾಗವತದಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೋ ಅದಕ್ಕೆ ಸರಿಯಾಗಿ ಅನುಗುಣವಾಗಿ ಮಾಡಿರುವಂತಹ ಚಿತ್ರಗಳು. ಇದರಲ್ಲಿ ಭಾಗವತದ ಶ್ಲೋಕಗಳು ಯಾವುದನ್ನೆಲ್ಲ ಹೇಳಿದ್ದಾರೋ ಅದನ್ನೇ ಇಲ್ಲಿ ಚಿತ್ರಿಸಿರುವಂತಹದ್ದು. ಈ ಚಿತ್ರಗಳು ಕೇವಲ ಕಾಲ್ಪನಿಕವಲ್ಲ. ಭಗವಂತನ ರೂಪವರ್ಣನೆಯು ನಮಗೆ ಗುರು ಶಿಷ್ಯ ಪರಂಪರೆಯಿಂದ ಬಂದಿದೆ. ಭಗವಂತನನ್ನು ಸಾಕ್ಷಾತ್ತಾಗಿ ನೋಡುವ ಮತ್ತು ಅವನ ಅಂಗಾಂಗಗಳನ್ನು ವರ್ಣಿಸುವ ನಾರದ ಮಹರ್ಷಿಗಳು ಕೊಡುವ ರೀತಿಯಲ್ಲಿ ಅದು ನಮಗೆ ದೊರಕಿದೆ. ಅವುಗಳನ್ನು ಸ್ವೀಕರಿಸಿ ವರ್ಣಚಿತ್ರವಾಗಿ ಬರೆದರೆ ಅದು ಖಂಡಿತವಾಗಿಯೂ ಕಾಲ್ಪನಿಕ ಚಿತ್ರವಲ್ಲ, ಅದು ನೇರವಾಗಿ ಭಗವಂತನದೇ ರೂಪವಾಗಿದೆ ಅನ್ನುವುದನ್ನ ಪ್ರಭುಪಾದರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗೆ ನಮಗೆ ಭಗವಂತನ ರೂಪವನ್ನ ಕಾಣುವಂತಹ ಶಕ್ತಿ ಇಲ್ಲ, ಆದ್ರೆ
ಈ ರೀತಿಯಾಗಿ ಆದ್ರೂ ನಾವು ಭಗವಂತನನ್ನ ತಿಳಿದುಕೊಳ್ಳುವಂತಹ ಒಂದು ಅವಕಾಶವನ್ನ ಶ್ರೀಲ ಪ್ರಭುಪಾದರು ನಮಗೆ ನೀಡಿದ್ದಾರೆ. ಇನ್ನು ಭಗವಂತನ ಶರೀರದಲ್ಲಿರುವಂತಹ ಬೇರೆ ಬೇರೆ ಚಿಹ್ನೆಗಳನ್ನ ಇಲ್ಲಿ ವರ್ಣಿಸ್ತಾರೆ. ಇಲ್ಲಿ ಮಾತ್ರ ಅಲ್ಲ, ಇನ್ನು ಅನೇಕ ಕಡೆಗಳಲ್ಲಿ ಭಗವಂತನ ರೂಪದ ವರ್ಣನೆ ಈಗಾಗಲೇ ಬಂದಿದೆ, ಇನ್ನು ಮುಂದೆಯೂ ಕೂಡ ಬರ್ಲಿಕ್ಕೆ ಇದೆ. ಯಾವಾಗೆಲ್ಲ ಭಗವಂತ ಮತ್ತೆ ಭಕ್ತರ ಒಂದು ಸಂದರ್ಶನ ನಡೆಯುತ್ತದೋ ಅಲ್ಲೆಲ್ಲ ಭಗವಂತನ ಆ ಒಂದು ರೂಪದ ವರ್ಣನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರ ಗದಾ ಪದ್ಮೈರಭಿವ್ಯಕ್ತ ಚತುರ್ಭುಜಂ. ಸೀತಾಲಕ್ಷ್ಮಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ವರ್ಣನೆಯು ಮುಂದುವರಿಯುತ್ತದೆ. ಅವನು ಲಕ್ಷ್ಮಿಯು ಕುಳಿತಿರುವ ಸ್ಥಾನದ ಕುರುಹಾಗಿ ಎದೆಯ ಮೇಲೆ ಶ್ರೀವತ್ಸವೆಂಬ ಲಾಂಛನವನ್ನು ಹೊಂದಿದ್ದಾನೆ. ಅವನ ದೇಹ ಕಾಂತಿಯು ಗಾಢ ನೀಲವರ್ಣದ್ದು. ಭಗವಂತನು ಪರಮಪುರುಷನು. ಅವನು ಸುಂದರವಾದ ಹೂಮಾಲೆಯನ್ನು ಧರಿಸಿದ್ದಾನೆ. ಸದಾ ಚತುರ್ಭುಜನಾಗಿ ಕಾಣಿಸಿಕೊಳ್ಳುತ್ತಾನೆ. ಕೈಗಳಲ್ಲಿ ಎಡಗೈಯಿಂದ ಪ್ರಾರಂಭಿಸಿ ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳನ್ನು ಹಿಡಿದುಕೊಂಡಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಈ 4 ಆಯುಧಗಳು ಅಥವಾ 4 ಚಿಹ್ನೆಗಳು, ಶಂಖ, ಚಕ್ರ, ಗದಾ, ಪದ್ಮ ಅಂತ ಹೇಳ್ತಾರೆ. ಇವುಗಳನ್ನು 4 ಕೈಗಳಲ್ಲಿ ಹಿಡಿದುಕೊಂಡಿದ್ದಾನೆ. ಅದನ್ನ ಬೇರೆ ಬೇರೆ ವಿಧಾನದಲ್ಲಿ ಹಿಡಿದುಕೊಳ್ಳುವ ಮುಖಾಂತರವಾಗಿ ಭಗವಂತನು 24 ಬೇರೆ ಬೇರೆ ರೂಪಗಳನ್ನ ಹೊಂದಿದ್ದಾನೆ. ನಾವು ಹೇಗೆ ಕೇಶವಾದಿ ನಾಮಗಳು ತಿಲಕವನ್ನ ಹಾಕಿಕೊಳ್ಳುವಾಗ, ಆಚಮನವನ್ನು ಮಾಡುವಾಗ ಹೇಳ್ತೇವೆ, ಆ 24 ಹೆಸರುಗಳಲ್ಲಿ ಭಗವಂತನು ಪ್ರಸಿದ್ಧನಾಗಿದ್ದಾನೆ ಈ 4 ಚಿಹ್ನೆಗಳನ್ನ ಹಿಡಿದುಕೊಳ್ಳುವುದರ ಮುಖಾಂತರ. ಹಾಗೆ ಇಲ್ಲಿ ಕೆಳ ಎಡಗೈಯಿಂದ ಪ್ರಾರಂಭಿಸಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನ ಭಗವಂತನು ಹಿಡಿದುಕೊಂಡಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಹಾಗೆ ಭಗವಂತನನ್ನ ಪುರುಷಂ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಪುರುಷ ಅಂತ ಹೇಳಿದ್ರೆ ಯಾರು ಎಲ್ಲವನ್ನೂ ಕೂಡ ಭೋಗಿಸುವವನು, ಪರಮ ಭೋಕ್ತೃ, ಎಲ್ಲ ಯಜ್ಞಗಳನ್ನ ಭೋಗಿಸುವವನು ಭಗವಂತನಾಗಿದ್ದಾನೆ, ಯಜ್ಞ ಪುರುಷನಾಗಿದ್ದಾನೆ. ಆ ಭಗವಂತನಿಂದ ಯಾರು ಭೋಗಿಸಲ್ಪಡ್ತಾರೆ ಅಥವಾ ಭಗವಂತನ ಸೇವೆಯನ್ನ ಯಾರು ಮಾಡ್ತಾರೆ ಅದು ಪ್ರಕೃತಿ ಅಂತ ಹೇಳಿ ಹೇಳ್ತಾರೆ. ಪುರುಷ ಅಂತ ಹೇಳಿ ಇರುವಂತಹದ್ದು ಭಗವಂತನೊಬ್ಬನೇ, ಬೇರೆಲ್ಲವೂ ಕೂಡ ಪ್ರಕೃತಿಯೇ ಆಗಿರುವಂತಹದ್ದು. ಈ ಪ್ರಪಂಚದಲ್ಲಿ ನಾವು ಪುರುಷ ಸ್ತ್ರೀ ಅಂತ ಹೇಳಿ ಏನು ಹೇಳುತ್ತೇವೋ ಅದು ಯಾವ ರೀತಿಯಾಗಿ ಈ ಜೀವಿಗಳು ಈ ಭೌತಿಕ ಪ್ರಪಂಚದಲ್ಲಿ ತಾವು ಒಡೆಯರಾಗಬೇಕು ಅನ್ನುವಂತಹ ಉದ್ದೇಶದಿಂದ ಬಂದಾಗ ಭಗವಂತನ ರೀತಿಯಲ್ಲಿ ವರ್ತಿಸುವ ಒಂದು ಕಾರ್ಯವನ್ನ ಮಾಡ್ತಾರೆ. ಆದ್ರೆ ನಿಜವಾದಂತಹ ಅರ್ಥದಲ್ಲಿ ಪುರುಷ ಅಂತ ಹೇಳಿದ್ರೆ ಆ ಭಗವಂತನೊಬ್ಬನೇ. ಭಗವಂತನನ್ನ ಇಲ್ಲಿ ಸ್ತ್ರೀ ಅಂತ ಹೇಳುವುದಿಲ್ಲ. ಭಗವದ್ ರೂಪವನ್ನ ಹೆಣ್ಣಿನಂತೆ ಕಲ್ಪಿಸಿಕೊಳ್ಳುವ ನಿರಾಕಾರವಾದಿಯು ತಪ್ಪು ಮಾಡುತ್ತಾನೆ. ಭಗವಂತನು ಸ್ತ್ರೀ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು, ಆದರೆ ಅವನ ಮೂಲಭೂತವಾದ ನಿತ್ಯ ರೂಪ ಎಂದೆಂದು ಪುರುಷ ರೂಪವೇ ಆಗಿದೆ. ಸ್ತ್ರೀ ಲಕ್ಷಣವನ್ನು ಮಹಾಲಕ್ಷ್ಮಿ, ಸೀತೆ, ರಾಧಾರಾಣಿ ಮೊದಲಾದವರು ವ್ಯಕ್ತಪಡಿಸುತ್ತಾರೆ. ಅವರೆಲ್ಲರೂ ಭಗವಂತನ ದಾಸಿಯರು. ನಿರಾಕಾರವಾದಿಯು ತಪ್ಪಾಗಿ ಕಲ್ಪಿಸಿಕೊಳ್ಳುವ ಹಾಗೆ ಪರಮೋನ್ನತ ದೇವತೆಗಳಲ್ಲ. ಈ ರೀತಿ ಪ್ರಭುಪಾದರು ಇದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿ ಪುರುಷಂ ಅನ್ನುವಂತಹ ಪದದ ಅರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ. ಯಾಕೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಕೃತಿ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಪರಮ ಭೋಕ್ತೃ ಅದು ಭಗವಂತನೇ ಆಗಿದ್ದಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಯಾರು ಕೂಡ ಒಡೆಯರಲ್ಲ, ಎಲ್ಲರೂ ಕೂಡ ಸೇವಕರೇ ಆಗಿದ್ದಾರೆ. ಅದರಿಂದ ಪರಮ ಭೋಕ್ತೃ ಭಗವಂತನೇ ಆಗಿದ್ದಾನೆ. ಮುಂದುವರಿಸ್ತಾ ಭಗವಂತನ ರೂಪಗಳನ್ನ ತಿಳಿಸ್ತಾ ನಾರದ ಮುನಿಗಳು ಮುಂದುವರಿಸ್ತಾರೆ. ದೇವೋತ್ತಮ ಪರಮಪುರುಷನ ವಾಸುದೇವನ ಇಡೀ ದೇಹವು ದಿವ್ಯವಾಗಿ ಅಲಂಕೃತವಾಗಿದೆ. ಕಿರೀಟಿನಂ ಕುಂಡಲಿನಂ ಕೇಯೂರಾವಲಯಾನ್ವಿತಂ ಕೌಸ್ತುಭಾಭರಣಂ ಗ್ರೀವಂ ಪೀತಕೌಶೇಯ ವಾಸಸಂ. ಶಾಂತರೂಪಿಣಿ ಮತ್ತು 48. ಹರೇ ಕೃಷ್ಣ ಪ್ರಭು. ದೇವೋತ್ತಮ ಪರಮಪುರುಷ ವಾಸುದೇವನ ಇಡೀ ದೇಹವು ದಿವ್ಯವಾಗಿ ಅಲಂಕೃತವಾಗಿದೆ. ರತ್ನಖಚಿತವಾದ ಕಿರೀಟ, ಅಮೂಲ್ಯವಾದ ಹಾರಗಳು ಮತ್ತು ಕಂಕಣಗಳನ್ನು ಅವನು ಧರಿಸಿದ್ದಾನೆ. ಕೊರಳಲ್ಲಿ ಕೌಸ್ತುಭ ರತ್ನವು ಶೋಭಿಸುತ್ತಿದೆ. ಅವನು ಪೀತಾಂಬರವನ್ನು, ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಧರಿಸಿದ್ದಾನೆ.
ಹರೇ ಕೃಷ್ಣ. ಕಾಂಚೀ ಕಲಾಪ ಪರ್ಯಸ್ತಂ ಲಸತ್ ಕಾಂಚನ ನೂಪುರಂ ದರ್ಶನೀಯ ತಮಂ ಶಾಂತಂ ಮನೋನಯನ ವರ್ಧನಂ. ಚಿತ್ರಮಯಿ. ಹರೇ ಕೃಷ್ಣ ಪ್ರಭುಜಿ. ಸೊಂಟದಲ್ಲಿ ಚಿನ್ನದ ಕಿರುಗೆಜ್ಜೆಗಳಿರುವ ಕಾಂಚಿಯು ಅಲಂಕಾರವಾಗಿ ಶೋಭಿಸುತ್ತದೆ. ಪಾದ ಕಮಲಗಳಲ್ಲಿ ಚಿನ್ನದ ಗೆಜ್ಜೆಗಳಿವೆ. ಭಗವಂತನ ಅಂಗಾಂಗಗಳು ಬಹು ಆಕರ್ಷಕವಾಗಿವೆ, ನೋಡಲು ಹಿತವಾಗಿವೆ, ಪ್ರಸನ್ನತೆಯನ್ನುಂಟು ಮಾಡುತ್ತವೆ. ಅವನು ಸದಾ ಶಾಂತನು, ಸಮಾಧಾನಿಯೂ ಸೌಮ್ಯನೂ ಆಗಿದ್ದು ನೋಡುವ ಕಣ್ಣುಗಳಿಗೂ ಮನಸ್ಸಿಗೂ ಪ್ರಸನ್ನತೆಯನ್ನುಂಟು ಮಾಡುವ ದಿವ್ಯ ಸುಂದರ ರೂಪನಾಗಿದ್ದಾನೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಪದ್ಮ್ಯಾಂ ನಖಮಣಿಶ್ರೇಣ್ಯಾ ವಿಲಸತ್ಯಾಂ ಸಮರ್ಚತಾಂ ಹೃತ್ಪದ್ಮಕರ್ಣಿಕಾ ತಿಷ್ಣ್ಯಂ ಆಕ್ರಮಾತ್ಮನ್ಯವಸ್ಥಿತಂ. ರೂಪಶಂಕರ್ ಬಂದದ್ದು. ಹರೇ ಕೃಷ್ಣ ಪ್ರಭುಜಿ. ನಿಜವಾದ ಯೋಗಿಗಳು ತಮ್ಮ ಹೃದಯ ಕಮಲದ ದಳಗಳ ಮೇಲೆ ಭಗವಂತನ ದಿವ್ಯಾದ ರೂಪದಲ್ಲಿ ಸುಂದರವಾದ ಗುರಗಳು ಗಳಂತೆ ಬೆಳಗುತ್ತಿರಲು ನಿಂತುಕೊಂಡಿರುವ ಹಾಗೆ ಧ್ಯಾನ ಮಾಡುತ್ತಾರೆ. ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ. ಭಗವಂತನ ಧ್ಯಾನವನ್ನ ಮಾಡಲಿಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ರೂಪದ ವರ್ಣನೆಯನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಸ್ಮಯಮಾನಮಭಿಧ್ಯಾಯೇತ್ ಸಾನುರಾಗಾವಲೋಕನಂ ನಿಯತೇನೈಕಭೂತೇನ ಮನಸಾ ವರದರ್ಶಭಂ. ಅನಂತ ಕುಲಕರ್ಣಿಗಳು. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಭಗವಂತನು ಸದಾ ಮಂದಹಾಸವನ್ನು ಬೀರುತ್ತಾನೆ. ಭಕ್ತರು ಭಗವಂತನನ್ನು ಈ ರೂಪದಲ್ಲೇ ನಿರಂತರವಾಗಿ ನೋಡುತ್ತಿರಬೇಕು. ಅದನ್ನು ಭಕ್ತನು ಪ್ರೀತಿಯಿಂದ ನೋಡುತ್ತಿರುತ್ತಾನೆ. ಹೀಗೆ ಧ್ಯಾನಸ್ಥನಾದ ಭಕ್ತನು ಸಕಲ ವರದಾಯಕನಾದ ದೇವೋತ್ತಮ ಪರಮ ಪುರುಷನ ದರ್ಶನ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿಯಾಗಿ ಭಗವಂತನ ಧ್ಯಾನವನ್ನ ಮಾಡಬೇಕು. ನಿಯತೇನ ಎಂಬ ಪದವು ಮುಖ್ಯವಾಗಿದೆ. ಏಕೆಂದರೆ ವ್ಯಕ್ತಿಯು ಮೇಲೆ ವರ್ಣಿಸಿದ ರೀತಿಯಲ್ಲಿಯೇ ಧ್ಯಾನ ಮಾಡಬೇಕು. ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸಲು ತಾನೇ ಒಂದು ವಿಧಾನವನ್ನ ಕಂಡುಕೊಳ್ಳಬಾರದು. ಪ್ರಮಾಣ ಗ್ರಂಥಗಳು ಹೇಳಿರುವುದನ್ನು ಅನುಸರಿಸಬೇಕು ಅಂತ ಹೇಳಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಗುರುಗಳ ಆದೇಶ ಇರ್ತದೋ ಅದೇ ರೀತಿಯಾಗಿ ನಾವು ಭಗವಂತನ ಧ್ಯಾನವನ್ನ ಮಾಡುವಂತಹದ್ದು. ಈ ರೀತಿ ಯಾರು ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಧ್ಯಾನ ಮಾಡ್ತಾರೋ ಅವರು ತಮ್ಮ ಎಲ್ಲ ಭೌತಿಕ ಕಲ್ಮಶಗಳನ್ನು ಕಳೆದುಕೊಳ್ತಾರೆ. ಹಾಗೂ ಮತ್ತೆ ಈ ಒಂದು ಭೌತಿಕ ಸ್ಥಿತಿಗೆ ಬರುವುದಿಲ್ಲ. ಆ ಆಧ್ಯಾತ್ಮಿಕ ಸ್ಥಿತಿಗೆ ಅವರು ಏರ್ತಾರೆ. ಇದನ್ನ ಪಂಚರಾತ್ರ ವಿಧಿ ಅಂತ ಹೇಳಿಯೂ ಹೇಳ್ತಾರೆ. ಪಂಚರಾತ್ರ ವಿಧಿಯಲ್ಲಿ ಹೇಗೆ ದೇವಸ್ಥಾನದಲ್ಲಿ ಅರ್ಚಾ ವಿಗ್ರಹವನ್ನು ನಾವು ಸೇವೆ ಮಾಡಬೇಕು ಅನ್ನುವುದನ್ನ ತಿಳಿಸಲಾಗಿದೆ. ಮುಂದುವರಿಸ್ತಾ ಮಂತ್ರೋಪದೇಶವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಭಗವಂತನ ಒಂದು ನಾಮವನ್ನ ದ್ವಾದಶ ಅಕ್ಷರಿ ಮಂತ್ರ ಅಂತ ಹೇಳಿ ಹೇಳುವಂಥದ್ದು. 12 ಅಕ್ಷರಗಳ ಮಂತ್ರ, ಓಂಕಾರದ ಸಹಿತವಾಗಿ 12 ಅಕ್ಷರಗಳನ್ನ ಹೊಂದಿರುವಂತಹ ಮಂತ್ರ ಇದು. ಇದನ್ನ ಯಾರು ಶ್ರದ್ಧೆಯಿಂದ 7 ರಾತ್ರಿಗಳ ಕಾಲ ಜಪ ಮಾಡ್ತಾರೆ ಅವರು ಪರಿಪೂರ್ಣ ಮಾನವ ಜೀವಿಗಳು ಗಗನದಲ್ಲಿ ಹಾರಿ ಹೋಗುತ್ತಿರುವುದನ್ನು ನೋಡಬಲ್ಲರು. ಅಂದ್ರೆ ಈ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳಿವೆ. ನಮಗೆ ಅದು ನೋಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಬಹಳಷ್ಟು ವಿಚಾರಗಳು ಈ ಪ್ರಪಂಚದಲ್ಲಿ ಇದೆ. ಆದ್ರೆ ಯಾವಾಗ ನಮಗೆ ಅದನ್ನು ನೋಡುವಂತಹ ಅರ್ಹತೆ ಬರ್ತದೋ ಆಗ ಅದು ನಮಗೆ ಗೋಚರಿಸ್ತದೆ. ಹಾಗೆ ಈ ಸಿದ್ಧಲೋಕದಲ್ಲಿರುವಂತಹ ಜನರನ್ನ ಇಲ್ಲಿ ಹೇಳ್ತಾ ಇರುವಂತಹದ್ದು. ಸಿದ್ಧಿ ಪಡೆದಂತಹ ಜನರು, ಅವರು ಸಿದ್ಧಲೋಕ ನಿವಾಸಿಗಳು ಸಂಚರಿಸುವಾಗ ನಮಗೆ ಕಾಣಿಸುವುದಿಲ್ಲ. ಆದ್ರೆ ಯಾರು ಯೋಗ ಸಾಧನೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿರ್ತಾರೋ ಅವರಿಗೆ ಈ ಸಿದ್ಧಲೋಕದ ಜನರು ಕಾಣಿಸಿಕೊಳ್ತಾರೆ. ಅವರಿಗೆ ಸಿದ್ಧಿಗಳೆಲ್ಲ ದೊರಕಿರ್ತದೆ, ಸಿದ್ಧಿಸಿರ್ತದೆ. ಯಾವುದು ಈ ಸಿದ್ಧಿಗಳು? 9 ರೀತಿಯಾದಂತಹ 8 ರೀತಿಯಾದಂತಹ ಸಿದ್ಧಿಗಳಿವೆ. ಅಣಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ, ವಶಿತ ಈ ರೀತಿಯಾಗಿ ಹೇಳ್ತಾರೆ. ಅಣುವಿಗಿಂತಲೂ ಸಣ್ಣದಾಗುವುದು, ಹಗುರವಾಗುವಂತಹದ್ದು, ಅತಿ ದೊಡ್ಡದಾಗುವಂಥದ್ದು, ಭಾರವಾಗುವಂತಹದ್ದು, ಇನ್ನೊಂದು ಹೊಸ ಸೃಷ್ಟಿಯ ಲೋಕವನ್ನೇ ಸೃಷ್ಟಿಸುವಂತಹದ್ದು, ಅಣಿಮಾದಿ ಅಷ್ಟಸಿದ್ಧಿ ಅಂತ ಹೇಳುವಂತ ಈ ಸಿದ್ಧಲೋಕದ ಜನರು ಯಾರು ಪರಿಪೂರ್ಣತೆಯನ್ನು ಹೊಂದಿದ್ದಾರೆ ಅವರಿಗೆ ಗಾಳಿಯಲ್ಲಿ ವಿಮಾನವಿಲ್ಲದೆ ಸಂಚರಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಜನರು ಯಾರಿದ್ದಾರೆ
ಅವರನ್ನ ಕಾಣಲಿಕ್ಕೆ ಈ ಮಂತ್ರ ಜಪದಿಂದ ಸಾಧ್ಯ. ಈ ಮಂತ್ರ ಜಪವನ್ನ ಯಾರು ಶ್ರದ್ಧೆಯಿಂದ 7 ರಾತ್ರಿ ಜಪಿಸ್ತಾರೋ ಅವರಿಗೆ ಸಿದ್ಧಲೋಕದ ನಿವಾಸಿಗಳು ಕಣ್ಣಿಗೆ ಗೋಚರಿಸ್ತಾರೆ ಅನ್ನುವಂಥದ್ದು ಈ ನಾರದರು ಧ್ರುವನಿಗೆ ಹೇಳಿದಂತಹ ಮಾತು. ಇಲ್ಲಿ ಜಪ ಅಂತ ಹೇಳಿದ್ರೆ ಇದು ಬಹಳ ಗೋಪ್ಯವಾದಂತಹ ಮಂತ್ರ. ಸಾಮಾನ್ಯವಾಗಿ ಮಂತ್ರ, ಈ ಗಾಯತ್ರಿ ಮಂತ್ರಗಳನ್ನ ಗುಪ್ತವಾಗಿ ಇರಿಸಲಾಗ್ತದೆ, ಎಲ್ರಿಗೂ ಅದನ್ನ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನ ಹೇಳುವಂತಹ ಒಂದು ಅರ್ಹತೆ ವ್ಯಕ್ತಿಯಲ್ಲಿ ಇಲ್ಲದೆ ಇದ್ರೆ ಅದು ಪರಿಣಾಮವನ್ನ ಕೊಡುವುದಿಲ್ಲ. ಆ ಒಂದು ಕನಿಷ್ಠ ಏನು ನಿಯಮಗಳನ್ನ ಪಾಲನೆ ಮಾಡದೇ ಇದ್ರೆ ಆ ಮಂತ್ರವನ್ನು ಜಪಿಸುವಂತಹ ಅರ್ಹತೆ ವ್ಯಕ್ತಿಗೆ ಇರುವುದಿಲ್ಲ. ಹಾಗಾಗಿ ಯಾರು ಸರಿಯಾದಂತಹ ನಿಯಮಗಳನ್ನ ಪಾಲಿಸ್ತಾರೋ ಅವರಿಗೆ ಮಾತ್ರ ಈ ಗಾಯತ್ರಿ ಮಂತ್ರಗಳನ್ನ ಅಥವಾ ಮಂತ್ರ ಜಪವನ್ನ ನೀಡುತ್ತಾರೆ. ಆದ್ರೆ ಪುಸ್ತಕಗಳಲ್ಲಿ ಬರೆದಿರುವಂತದ್ದು ಅಥವಾ ನಾವು ಟೇಪ್ ರೆಕಾರ್ಡರ್ ಅಲ್ಲಿ ಕೂಡ ಗಾಯತ್ರಿ ಮಂತ್ರವನ್ನ ಕೇಳುವುದನ್ನೆಲ್ಲ ಕೇಳ್ತೇವೆ. ಹಾಗಾದ್ರೆ ಅದನ್ನ ಜನರು ತಿಳ್ಕೊಂಡ್ರೆ ಅದರಿಂದಲೂ ಇದೇ ರೀತಿಯಾದಂತಹ ಪರಿಣಾಮ ಸಿಗ್ತದ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಅಧಿಕೃತವಾದಂತಹ ಗುರುಪರಂಪರೆಯಿಂದ ಮಂತ್ರವನ್ನ ಸ್ವೀಕಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮಂತ್ರಗಳಿಗೆ ಬೆಲೆ ಇರುವುದಿಲ್ಲ ಅಥವಾ ಮಂತ್ರವು ತನ್ನ ಶಕ್ತಿಯನ್ನ ಹೊಂದಿರುವುದಿಲ್ಲ, ಮಂತ್ರವು ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ಮಂತ್ರವನ್ನ ಸರಿಯಾದಂತಹ ಗುರು ಶಿಷ್ಯ ಪರಂಪರೆಯಿಂದ ಪಡೆದುಕೊಳ್ಳಬೇಕು. ಜಪವು ಯಾವುದೇ ಅಪಚಾರವಿಲ್ಲದಂತೆ ನಡೆಯುತ್ತಿದ್ದರೆ ಭಗವಂತನು ತಾನಾಗಿಯೇ ಜಪಿಸುವವನ ದೃಷ್ಟಿಗೆ ಗೋಚರಿಸುತ್ತಾನೆ. ಆದ್ದರಿಂದ ವ್ಯಕ್ತಿಯು ಧ್ವನಿಕಂಪನಗಳ ಮೇಲೆ ಮನಸ್ಸನ್ನ ಏಕಾಗ್ರಗೊಳಿಸಬೇಕು. ಮತ್ತು ಈ ಹರೇ ಕೃಷ್ಣ ಮಹಾಮಂತ್ರದ ಒಂದು ಮಹತ್ವವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದೇ ಅತ್ಯಂತ ಸುಲಭವಾದಂತಹ ಪ್ರಕ್ರಿಯೆ. ಇದನ್ನು ನಾವು ಎಲ್ಲರೂ ಕೂಡ ಪಡೆದಿದ್ದೇವೆ. ಈ ಹರೇ ಕೃಷ್ಣ ಮಹಾಮಂತ್ರ ಇದನ್ನ ಜಪ ಮಾಡುವುದರ ಮುಖಾಂತರವಾಗಿ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯವಾಗ್ತದೆ. ಯಾವುದೇ ಹೆಚ್ಚಿನ ಪರಿಶ್ರಮವಿಲ್ಲದೆ ಪ್ರಭುವು ತಂತಾನೆ ಮೈದೋರುತ್ತಾನೆ. ಈಗ ಧ್ರುವ ಮಹಾರಾಜನಿಗೆ ನಾರದರು ಹೇಳಿರುವಂತಹ ಮಂತ್ರ ಇಲ್ಲಿದೆ 54ನೇ ಶ್ಲೋಕದಲ್ಲಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರೇಣಾನೇನ ದೇವಸ್ಯ ಕುರ್ಯಾತ್ ದ್ರವ್ಯಮಯೀ ಬುಧಃ ಸಪರ್ಯಾಂ ವಿವಿಧೈರ್ದ್ರವ್ಯೈರ್ದೇಶಕಾಲ ವಿಭಾಗವೇತ್. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. ಇದು ಭಗವಾನ್ ಕೃಷ್ಣನನ್ನು ಪೂಜಿಸಲು ಬಳಸುವ 12 ಅಕ್ಷರಗಳ ಮಂತ್ರ. ಭಗವಂತನ ಮೂರ್ತಿಯನ್ನು ಸ್ಥಾಪಿಸಿ ಮಂತ್ರದ ಉಚ್ಚಾರಣೆಯೊಂದಿಗೆ ಶಾಸ್ತ್ರಗಳು ವಿಧಿಸಿರುವ ರೀತಿಯಲ್ಲಿ ಹೂವು ಹಣ್ಣುಗಳನ್ನು ಬಗೆಬಗೆಯ ಆಹಾರ ಪದಾರ್ಥಗಳನ್ನು ಅವನಿಗೆ ಅರ್ಪಿಸಬೇಕು. ಆದರೆ ಇಲ್ಲಿ ದೇಶಕಾಲ, ಸಹಾಯಕ, ಅನುಕೂಲ, ಅನಾನುಕೂಲ ಮೊದಲಾದವುಗಳನ್ನು ಗಮನದಲ್ಲಿ ಇರಿಸಿಕೊಂಡು ಇದನ್ನು ನಡೆಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ದೇಶ, ಕಾಲ, ಅನುಕೂಲ, ಅನಾನುಕೂಲ ಬಹಳ ಮುಖ್ಯ. ಇಲ್ಲಿ ಧ್ರುವ ಮಹಾರಾಜ ಇದ್ದಂತಹ ಸ್ಥಳ ಯಮುನಾ ನದಿಯ ತೀರ, ಹಾಗೂ ಆತನಿಗೆ ಅಲ್ಲಿ ಲಭ್ಯವಿದ್ದಂತಹ ವಸ್ತುಗಳು, ಅದಕ್ಕೆ ಸರಿಯಾಗಿ ಅವನು ಕಾರ್ಯಗಳನ್ನ ಸಾಧನೆಯನ್ನ ಮಾಡಬೇಕು. ಇಲ್ಲಿ ಭಗವಂತನ ಅರ್ಚ ವಿಗ್ರಹವನ್ನು ಸ್ಥಾಪಿಸಬೇಕು. ಯಾವ ರೀತಿಯಾಗಿ ಸ್ಥಾಪಿಸಲಿಕ್ಕೆ ಸಾಧ್ಯ? ಧ್ರುವನು ಅಲ್ಲೇ ಇದ್ದಂತಹ ಮಣ್ಣಿನಿಂದ ಭಗವಂತನ ಒಂದು ರೂಪವನ್ನ ರಚಿಸ್ತಾನೆ. ಹಾಗೂ ಅಲ್ಲಿ ಧ್ರುವನಿಗೆ ಲೋಹವಾಗ್ಲಿ, ರತ್ನವಾಗ್ಲಿ, ವರ್ಣಚಿತ್ರವಾಗ್ಲಿ ಅಲ್ಲಿ ಇರುವುದಿಲ್ಲ. ಬದಲಾಗಿ ಅವನು ಭಗವಂತನ ರೂಪವನ್ನ ಮಣ್ಣಿನಿಂದ ಭಗವಂತನ ರೂಪವನ್ನ ಅವನು ತಯಾರಿಸ್ತಾನೆ. ಹಾಗೂ ಅದಕ್ಕೆ ನಾನು ಅದರ ಮೇಲೆ ಧ್ಯಾನವನ್ನ ಮಾಡುವಂತಹದ್ದು. ಹಾಗೂ ಅಲ್ಲಿ ಸಿಗ್ತಾ ಇದ್ದಂತಹ ಹೂ ಹಣ್ಣುಗಳನ್ನ ಅವನು ಸಮರ್ಪಿಸಬಹುದು. ಯಮುನಾ ನದಿಯ ನೀರು ಇದೆ, ಅದನ್ನ ಜಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ಆದ್ರೆ ಪ್ರಭುಪಾದರು ದೇಶ ವಿದೇಶಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾವ ರೀತಿಯಾಗಿ ಈ ಒಂದು ಕಾರ್ಯವನ್ನ ಮಾಡಬಹುದು? ಸಾಮಾನ್ಯವಾಗಿ ವಿದೇಶಗಳಲ್ಲಿ ನಮಗೆ ದೇವಸ್ಥಾನಗಳು ಸಿಗುವುದು ಬಹಳ ಕಡಿಮೆ. ಹಾಗೂ ದೇವಸ್ಥಾನಗಳಲ್ಲಿರುವಂತಹ ವಾತಾವರಣವು ಕೂಡ ಅಲ್ಲಿ ನಿರ್ಮಿಸುವುದು ಬಹಳ ಕಷ್ಟ. ಅಂತಹ ಸಂದರ್ಭಗಳಲ್ಲಿ ಪ್ರಭುಪಾದರು ಇರುವಂತಹ ಮನೆಗಳನ್ನೇ ದೇವಸ್ಥಾನಗಳಾಗಿ ಪರಿವರ್ತಿಸಿ ಅಲ್ಲಿಯೇ ಪ್ರಚಾರ ಕಾರ್ಯವನ್ನ, ಭಗವಂತನ ಭಕ್ತಿ ಸೇವೆಯನ್ನ
ಪ್ರಾರಂಭಿಸಿದ್ರು. ಇದು ದೇಶ ಕಾಲ ಅನುಕೂಲ ಅನಾನುಕೂಲಗಳನ್ನ ನೋಡಿಕೊಂಡು ಯಾವ ರೀತಿಯಾಗಿ ಭಕ್ತಿ ಸೇವೆಯನ್ನ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಹಾಗೆ ಗಂಗಾ ಜಲವು ಕೂಡ ಅಥವಾ ಗಂಗಾ ಯಮುನಾ ನದಿಯ ನೀರು ವಿದೇಶಗಳಲ್ಲಿ ದೊರಕದೇ ಇರಬಹುದು, ಆದ್ರೆ ಶುದ್ಧವಾದಂತಹ ಜಲವನ್ನ ಭಗವಂತನಿಗೆ ಅರ್ಪಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ಭಗವಂತನ ರೂಪವನ್ನ ಯಾವುದು ನಮಗೆ ನೆನಪು ಮಾಡಿಕೊಡುತ್ತದೆ. ಇಲ್ಲಿ ಹೇಳುವ ಪ್ರಕಾರ, ನಾರದ ಮಹರ್ಷಿಗಳು ನಿರೂಪಿಸಿರುವ ಪ್ರಕಾರ, ವ್ಯಕ್ತಿಯು ಮಂತ್ರವನ್ನು ಅಧಿಕೃತ ಗುರುವಿನ ಮೂಲಕ ಸ್ವೀಕರಿಸಬೇಕು, ತನ್ನ ಬಲಗಿವಿಗೆ ಹೇಳಿಸಿಕೊಂಡು ಪಡೆಯಬೇಕು. ಮಂತ್ರವನ್ನು ಜಪಿಸುವುದು ಹಾಗೂ ಗುಣಿಸಿಕೊಳ್ಳುವುದು ಮಾತ್ರವಲ್ಲ, ತನ್ನೆದುರಿಗೆ ಅರ್ಚ ವಿಗ್ರಹ ಅಥವಾ ಭಗವಂತನ ಭೌತಿಕ ರೂಪವನ್ನು ಇಟ್ಟುಕೊಂಡಿರಬೇಕು. ಭಗವಂತನೇ ಕಾಣಿಸಿಕೊಂಡಾಗ ಅದು ಭೌತಿಕ ರೂಪವಾಗಿ ಉಳಿದಿರುವುದಿಲ್ಲ. ನಿದರ್ಶನಕ್ಕೆ, ಒಂದು ಕಬ್ಬಿಣದ ಸಲಾಕೆಯನ್ನು ಬೆಂಕಿಯಲ್ಲಿ ಕೆಂಪಗೆ ಕಾಯಿಸಿದರೆ ಅದು ಕಬ್ಬಿಣವಾಗಿ ಉಳಿಯುವುದಿಲ್ಲ, ಬೆಂಕಿಯಾಗುತ್ತದೆ. ಅದು ಮರವಾಗಲಿ, ಶಿಲೆಯಾಗಲಿ, ಲೋಹವಾಗಲಿ, ರತ್ನವಾಗಲಿ, ವರ್ಣಚಿತ್ರವಾಗಲಿ ಅಥವಾ ಕಾಲ್ಪನಿಕ ರೂಪವಾಗಲಿ, ಅದು ಭಗವಂತನ ಅಧಿಕೃತ ಆಧ್ಯಾತ್ಮಿಕ ದಿವ್ಯವಾದಂತಹ ರೂಪವಾಗಿರುತ್ತದೆ. ಈ ರೀತಿ ನಾವು ಯಾವುದರಿಂದಲೇ ಆಗಿರಬಹುದು, ಅದು ಲೋಹ, ರತ್ನ ಅಥವಾ ವರ್ಣಚಿತ್ರ, ಮರ, ಶಿಲೆ, ಇದರಿಂದ ಮಾಡಿದ್ರೂ ಕೂಡ ಅದು ಭಗವಂತನದೇ ರೂಪವಾಗಿರುತ್ತದೆ. ಭಗವಂತನಿಗೂ ಭಗವಂತನ ರೂಪಕ್ಕೂ ನಾಮಕ್ಕೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಅದರಿಂದ ಅದನ್ನ ಕೇವಲ ಮಣ್ಣು, ಮರ, ಕಲ್ಲು ಅಂತ ಹೇಳಿ ನಾವು ತಿಳ್ಕೊಳ್ಬಾರದು. ಅದು ಭಗವಂತನ ಅಧಿಕೃತವಾದಂತಹ ರೂಪವಾಗಿರುತ್ತದೆ. ಇನ್ನು ತಾನಿರುವ ಸ್ಥಳದಲ್ಲಿ ದೊರಕುವ ಆಹಾರವನ್ನು ಕಾಲ ಹಾಗೂ ಅನುಕೂಲತೆಗಳಿಗೆ ತಕ್ಕಂತೆ ಪಡೆದುಕೊಂಡು ಭಗವಂತನಿಗೆ ಅರ್ಪಿಸಬೇಕು. ಇಲ್ಲಿ ಕಾಲ್ಪನಿಕ ರೂಪ ಅಂತ ಹೇಳಿಯೂ ಹೇಳ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಭಗವಂತನ ಕಲ್ಪನೆಯನ್ನ ಮಾಡಿಕೊಂಡು ಭಗವಂತನಿಗೆ ಸೇವೆಯನ್ನ ಸಲ್ಲಿಸುವಂತ. ಚೈತನ್ಯ ಚರಿತಾಮೃತದಲ್ಲಿಯೂ ಕೂಡ ಈ ಒಂದು ಕಥೆ ಬರ್ತದೆ. ಪ್ರತಿಷ್ಠಾನಪುರ ಅನ್ನುವಂತಹ ಒಂದು ಸ್ಥಳದಲ್ಲಿ ಒಬ್ಬ ಬ್ರಾಹ್ಮಣನು ಭಗವಂತನ ಧ್ಯಾನವನ್ನ ಮಾಡುವ ಮುಖಾಂತರ ಭಗವಂತನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದ. ಆತನು ಭಗವಂತನಿಗೆ ಬಹಳ ಶ್ರದ್ಧೆಯಿಂದ ಪರಮಾನ್ನವನ್ನ ಸಿದ್ಧಪಡಿಸಿ ಆತನಿಗೆ ಅರ್ಪಿಸ್ತಾ ಇದ್ದ. ಹಾಗೆ ಅರ್ಪಿಸಬೇಕಾದ್ರೆ ಅದು ಬಿಸಿ ಆಗಿದೆಯಾ ಅಂತ ಹೇಳಿ ತಾನು ಅದನ್ನ ಮುಟ್ಟಿ ನೋಡ್ತಾನೆ. ನಾವು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಕೂಡ ಇದನ್ನ ತಿಳ್ಕೊಂಡಿದ್ದೇವೆ. ಹಾಗೆ ಮುಟ್ಟಿ ನೋಡುವಾಗ ಅವನ ಬೆರಳು ಸುಟ್ಟು ಹೋಗ್ತದೆ. ಅದರ ಅರ್ಥ ಏನು? ಅವನದು ಧ್ಯಾನ ಮನಸ್ಸಿನಲ್ಲೇ ಇದ್ರೂ ಕೂಡ ಆ ಭಗವಂತನ ಆ ಒಂದು ಉಪಸ್ಥಿತಿ ಅಲ್ಲಿ ಇದೆ. ಹಾಗಾಗಿ ಅವನಿಗೆ ಆ ಭಗವಂತನ ಒಂದು ಉಪಸ್ಥಿತಿ ಅವನ ಅನುಭವಕ್ಕೆ ಬರ್ತದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅದು ಮನಸ್ಸಿನಲ್ಲೇ ಅವನು ಪರಮಾನ್ನವನ್ನ ಸಿದ್ಧಪಡಿಸಿದ್ದಾನೆ. ಅದು ಬಿಸಿ ಬಿಸಿಯಾಗಿದೆ. ಅದನ್ನ ಭಗವಂತನಿಗೆ ಕೊಡುವ ಮೊದಲು ಅದು ಸ್ವಲ್ಪ ತಣ್ಣಗಾಗಿರ್ಬೇಕು ಅನ್ನುವ ಕಾರಣಕ್ಕೆ ಅವನು ಅದನ್ನ ಬಿಸಿ ಇದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ ನಿಜವಾಗ್ಲೂ ಅವನ ಬೆರಳು ಸುಟ್ಟು ಹೋಗ್ತದೆ. ಅಂದ್ರೆ ಆ ಒಂದು ಅನುಭವ ಅವನಿಗೆ ಬರ್ತದೆ. ಅದನ್ನೇ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ಕಾಲದೇಶಗಳನ್ನ ಲಭ್ಯವಿರುವಂತಹ ಅನುಕೂಲತೆಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಭಕ್ತಿ ಸೇವೆಯನ್ನ ಮಾಡುವಂತದ್ದು. ಬಹಳಷ್ಟು ಜನ ಪ್ರಭುಪಾದರನ್ನ ಟೀಕಿಸ್ತಾ ಇದ್ರು. ಈ ವಿದೇಶದಲ್ಲಿ ಪ್ರಭುಪಾದರು ಇಲ್ಲಿ ಭಾರತದಲ್ಲಿ ದೊರಕುವಂತಹ ವ್ಯವಸ್ಥೆ ಅನುಕೂಲಗಳು ಇಲ್ಲದೇ ಇದ್ರೂ ಕೂಡ ಅಲ್ಲಿ ಸಿಗ್ತಾ ಇದ್ದಂತಹ ವಸ್ತುಗಳನ್ನೇ ತೆಗೆದುಕೊಂಡು ಅವರು ಭಕ್ತಿ ಸೇವೆಯನ್ನ ಬೋಧಿಸ್ತಾ ಇದ್ರು. ಇದನ್ನ ಜನರು ಟೀಕಿಸ್ತಾ ಇದ್ರು. ಇದನ್ನು ಮಾಡಿಲ್ಲ, ಅದನ್ನು ಮಾಡಿಲ್ಲ ಅಂತ ಹೇಳಿ ಟೀಕಿಸ್ತಾ ಇದ್ರು. ಆದ್ರೆ ದೇಶಕಾಲ ಅನುಕೂಲತೆಗಳನ್ನ ಪರಿಗಣಿಸಿ ಈ ಒಂದು ಭಕ್ತಿ ಸೇವೆಯನ್ನ ಮಾಡುವಂತದ್ದು. ಇನ್ನು ರಾಮಾನುಜ ಸಂಪ್ರದಾಯದ ಒಬ್ಬರು ಆಚಾರ್ಯರು, ವೀರರಾಘವ ಆಚಾರ್ಯರು ಅವರು ಹೇಳುವಂತದ್ದು, ಶೂದ್ರರಿಗಿಂತಲೂ ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿದ ಬದ್ಧಾತ್ಮರಾದ ಚಂಡಾಲರಿಗೆ ಕೂಡ ಸಂದರ್ಭಗಳನ್ನು ಪರಿಗಣಿಸಿ ದೀಕ್ಷೆ ಕೊಡಬಹುದು. ಅವರನ್ನು ವೈಷ್ಣವರನ್ನಾಗಿ ಪರಿವರ್ತಿಸುವಲ್ಲಿನ ಕೆಲವು ಔಪಚಾರಿಕ ವಿಧಿಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು ಅಷ್ಟೇ. ಅಂದ್ರೆ ಇಲ್ಲಿ ಧ್ರುವನು ಕ್ಷತ್ರಿಯ, ಅವನು ಬ್ರಾಹ್ಮಣನಲ್ಲ. ಹಾಗಾಗಿ ಧ್ರುವನಿಗೆ ಹೇಗೆ ಈ ಒಂದು ಮಂತ್ರೋಪದೇಶವನ್ನ ಮಾಡಬಹುದು ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ. ಇಲ್ಲಿ ಧ್ರುವನಿಗೆ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಇಚ್ಛೆ ಇದೆ. ಹಾಗೂ ನಾರದರಂತಹ ಅಧಿಕೃತ ಗುರುಗಳಿಂದ ಆತನು ಉಪದೇಶವನ್ನ ಪಡೆದಿದ್ದಾನೆ. ಹಾಗಾಗಿ ಅವನು ಮಂತ್ರೋಪದೇಶವನ್ನ ಮಾಡುವಂತಹ ಮಂತ್ರ ಉಪದೇಶವನ್ನ ಪಡೆಯುವಂತಹ, ಅದನ್ನು ಸಾಧನೆ ಮಾಡುವಂತಹ ಒಂದು
ಅರ್ಹತೆ ಅವನಿಗೆ ಈ ಮೂಲಕವಾಗಿ ಬರ್ತದೆ. ಹಾಗೆ ಪ್ರಭುಪಾದರು ಕೂಡ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರಪಂಚದಾದ್ಯಂತ ಪ್ರಸಾರ ಮಾಡಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ಇದನ್ನ ಸುಲಭವಾಗಿ ದೊರಕಿಸಿಕೊಟ್ಟಿದ್ದಾರೆ. ಅದನ್ನೇ ಶ್ರೀಲ ಪ್ರಭುಪಾದರು ಮತ್ತೆ ಇಡೀ ಪ್ರಪಂಚಕ್ಕೆ ಹಬ್ಬಿಸಿದ್ದಾರೆ. ಭಗವಂತನ ನಾಮ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕೇಳುವಂತಾಗಬೇಕು ಅನ್ನುವುದು ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹ ಮಾತು. ಭಾರತ ಭೂಮಿತೆ ಮನುಷ್ಯ ಜನ್ಮ ಹೇಳ ಯಾರ ಜನ್ಮ ಸಾರ್ಥಕರೇ ಕರೋ ಪರೋಪಕಾರ. ಯಾರು ಭಾರತ ಭೂಮಿಯಲ್ಲಿ ಹುಟ್ಟಿದ್ದಾರೋ ಅವರು ಮೊದಲು ತಾವು ಭಕ್ತಿ ಸೇವೆಯನ್ನ ಅಭ್ಯಾಸ ಮಾಡಬೇಕು ಮತ್ತು ಇತರರಿಗೂ ಅದನ್ನ ತಿಳಿಸಿಕೊಡಬೇಕು. ಎಲ್ಲೆಲ್ಲ ಭಗವಂತನ ಈ ಪ್ರಪಂಚದಲ್ಲಿ ಎಲ್ಲಾ ಭಾಗದಲ್ಲಿಯೂ ಕೂಡ ಭಗವಂತನ ನಾಮದ ಪ್ರಚಾರವು ನಡೆಯಬೇಕು ಅನ್ನುವಂಥದ್ದು ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹ ಮಾತು. ಮುಂದುವರಿಸ್ತಾ ಈ ದೀಕ್ಷೆ ಅನ್ನುವಂಥದ್ದು ಹೇಗೆ ನಡೀತದೆ? ಬೆಲ್ ಮೆಟಲ್ ಎಂಬುವ ಲೋಹವು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಪಾದರಸದೊಂದಿಗೆ ಬೆರೆತರೆ ಚಿನ್ನವಾಗಿ ಪರಿವರ್ತಿತವಾಗುವಂತೆ ದೀಕ್ಷಾ ವಿಧಾನದಿಂದ ಯಾರು ಬೇಕಾದರೂ ವೈಷ್ಣವನಾಗಿ ಪರಿವರ್ತನೆ ಹೊಂದಬಹುದು ಎಂದು ಸನಾತನ ಗೋಸ್ವಾಮಿಗಳು ಹೇಳುತ್ತಾರೆ. ಇದು ದೀಕ್ಷೆ ಅನ್ನುವಂಥದ್ದು ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನುವುದನ್ನ ವಿವರಿಸ್ತದೆ. ದೀಕ್ಷೆಯ ಕಾಲದಲ್ಲಿ ಶಿಷ್ಯನು ಗುರುಗಳಿಗೆ ಆತ್ಮಸಮರ್ಪಣೆಯನ್ನ ಮಾಡಿಕೊಳ್ತಾನೆ. ಗುರುಗಳ ಒಂದು ಅನುಗ್ರಹದಿಂದ ಶಿಷ್ಯನು ತಾನು ಯಾವುದೇ ಕುಟುಂಬದಲ್ಲಿ ಜನಿಸಿರಲಿ, ಯಾವುದೇ ಅರ್ಹತೆಯನ್ನ ಪಡೆಯದೇ ಇರಲಿ, ಗುರುಗಳ ಮುಖಾಂತರವಾಗಿ ಆತನು ಭಗವಂತನ ಭಕ್ತಿ ಸೇವೆಯನ್ನು ಮಾಡುವಂತಹ ಅರ್ಹತೆಯನ್ನ ಪಡೆಯುತ್ತಾನೆ. ಹೇಗೆ ಇದೊಂದು ಸಾಮಾನ್ಯವಾದಂತಹ ಲೋಹ ಅದು ಚಿನ್ನವಾಗಿ ಪರಿವರ್ತಿತವಾಗುವಂತೆ. ಮುಂದುವರಿಸ್ತಾ ಧ್ರುವ ಮಹಾರಾಜನು ಶುದ್ಧವಾದಂತಹ ಯಮುನೆಯ ಜಲ, ಪರಿಶುದ್ಧವಾದಂತಹ ಹೂಮಾಲೆಗಳು, ಹಣ್ಣು ಹೂವುಗಳು, ಅರಣ್ಯದಲ್ಲಿ ದೊರಕುವಂತಹ ಗೆಣಸು, ತರಕಾರಿ ಇವುಗಳನ್ನು ಭಗವಂತನಿಗೆ ಅರ್ಪಿಸ್ತಾನೆ. ಹಾಗೂ ತುಳಸಿ ದಳಗಳನ್ನ ಅರ್ಪಿಸುವಂಥದ್ದು. ಇದು ನಾರದರು ಧ್ರುವನಿಗೆ ಕೊಡ್ತಾ ಇರುವಂತಹ ಉಪದೇಶ. ಈ ಹೂ ಹಣ್ಣುಗಳು, ಗೆಣಸು ಇತ್ಯಾದಿಗಳನ್ನ ಅರ್ಪಿಸಬೇಕು ಹಾಗೂ ತುಳಸಿ ದಳವನ್ನ ಅರ್ಪಿಸಬೇಕು ಅಂತ ಹೇಳಿ ನಾರದರು ತಿಳಿಸ್ತಾ ಇದ್ದಾರೆ. ಇಲ್ಲಿ ತುಳಸಿ ಅಂತ ಹೇಳಿದ ಕೂಡಲೇ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ತುಳಸಿಯು ವಿದೇಶದಲ್ಲಿ ಮೊದಲು ಸಿಗ್ತಾ ಇರಲಿಲ್ಲ. ಪಾಶ್ಚಾತ್ಯ ದೇಶದಲ್ಲಿ ಅಲ್ಲಿನ ವಾತಾವರಣಕ್ಕೆ ತುಳಸಿಯು ಬೆಳೆಯುವುದಿಲ್ಲ ಸಾಮಾನ್ಯವಾಗಿ. ಆಗ ಶ್ರೀಮತಿ ಗೋವಿಂದದಾಸಿ ಅನ್ನುವಂಥವರು ಬಹಳ ಶ್ರಮ ಪಟ್ಟು ತುಳಸಿಯ ಬೀಜದಿಂದ ಗಿಡಗಳನ್ನ ಬೆಳೆಸಿದ್ದಾರೆ. ಆ ರೀತಿಯಾಗಿ ಆ ಒಂದು ಕಾರ್ಯಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಅವರಿಗೆ ಆಭಾರಿಗಳಾಗಿದ್ದೇವೆ. ಈ ರೀತಿ ತುಳಸಿ ಬಹಳ ಮುಖ್ಯ ಭಗವಂತನ ಸೇವೆಯನ್ನ ಮಾಡುವಂತಹ ಕಾರ್ಯದಲ್ಲಿ. ಮತ್ತು ನೀರು, ತುಳಸಿ ಮತ್ತು ನೀರನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು. ಆದ್ರೆ ಗಂಗೆ ಅಥವಾ ಯಮುನೆಯ ಜಲದಿಂದಲೇ ಪೂಜಿಸಬೇಕು ಎಂದು ಕಡ್ಡಾಯ ಮಾಡ್ಲಿಕ್ಕೆ ಆಗುವುದಿಲ್ಲ. ದೇಶ ಕಾಲಕ್ಕೆ ಅನುಗುಣವಾಗಿ ನಾವು ಸಿಕ್ಕಿದ್ರಲ್ಲಿ ಭಗವಂತನ ಸೇವೆಯನ್ನ ಮಾಡುವಂತಹದ್ದು. ಇನ್ನು ಭಗವಂತನ ವಿಗ್ರಹವನ್ನು ಸ್ಥಾಪಿಸುವುದು ಹೇಗೆ? ಮರದ ತಿರುಳು, ಮರ, ಲೋಹ, ಮಣ್ಣು, ನೀರು ಇತ್ಯಾದಿಗಳಿಂದ ಭಗವಂತನ ರೂಪವನ್ನ ವಿಗ್ರಹವನ್ನ ತಯಾರಿಸಬಹುದು. ಅರಣ್ಯದಲ್ಲಾದರೆ ಮಣ್ಣು, ನೀರು ಅಲ್ಲದೆ ಬೇರೆ ವಸ್ತುಗಳು ದೊರಕುವುದಿಲ್ಲ. ಆದ್ರಿಂದ ಮೇಲ್ಕಂಡ ಪ್ರಕಾರ ಅವುಗಳನ್ನು ಪೂಜಿಸಬಹುದು. ತನ್ನ ಮೇಲೆ ತನಗೆ ಪೂರ್ಣ ಹತೋಟಿ ಇರುವ ಭಕ್ತನು ಸಮಾಧಾನಿಯಾಗಿರಬೇಕು, ಶಾಂತನಾಗಿರಬೇಕು ಮತ್ತು ಅರಣ್ಯದಲ್ಲಿ ಯಾವ ಹಣ್ಣು, ಗೆಣಸು ದೊರಕುತ್ತದೋ ಕೇವಲ ಅವುಗಳನ್ನು ತಿಂದು ತೃಪ್ತನಾಗಬೇಕು. ಎಲ್ಲವನ್ನು ಕೂಡ ಅರಣ್ಯದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಮುಂದಕ್ಕೆ ನಾವು ನೋಡ್ತೇವೆ ಹೇಗೆ ಧ್ರುವನು ತಪಸ್ಸನ್ನ ಮಾಡ್ತಾನೆ ಅನ್ನೋದು. ಎಷ್ಟೊಂದು ಕಠೋರವಾದಂತಹ ತಪಸ್ಸು. ನನಗೆ ಏನೋ ಸಿಗುವುದಿಲ್ಲ ಅಂತ ಹೇಳಿದ ಕೂಡಲೇ ನಾವು ತಪಸ್ಸನ್ನ ನಿಲ್ಲಿಸುವುದಲ್ಲ. ಏನು ಸಿಗ್ತದೋ ಅದರಲ್ಲೇ ಸಮಾಧಾನ ಪಟ್ಟುಕೊಳ್ಳಬೇಕು. ಧ್ರುವ ಮಹಾರಾಜನು ಕಾಡಿನಲ್ಲಿ ದೊರಕುವ ಮಣ್ಣು ಮತ್ತು ನೀರಿನಿಂದ ಭಗವಂತನ ಮೂರ್ತಿಯನ್ನು ರಚಿಸಿ ಪೂಜಿಸುವಂತೆ ಹೇಳಲಾಯಿತು. ಏಕೆಂದರೆ ಮರ ಅಥವಾ ಶಿಲೆಯಿಂದ ತಯಾರಿಸಿದ ಮೂರ್ತಿಯು ಅಲ್ಲಿ ದೊರಕುತ್ತಿರಲಿಲ್ಲ. ಹಾಗೂ ಭಗವಂತನ ಕೃಪೆಯಿಂದ ಯಾವ ಪ್ರಸಾದ ದೊರಕುತ್ತದೆ, ಮಿತ ಭುಕ್, ಅದರಿಂದಲೇ ಆತನು ತೃಪ್ತನಾಗಿರಬೇಕು. ದೇವರ ವಿಗ್ರಹವನ್ನು ಅರ್ಚಿಸುವುದು, ಮಂತ್ರವನ್ನ ದಿನಕ್ಕೆ 3 ಬಾರಿ ಜಪಿಸುವುದು, ಇವುಗಳ ಜೊತೆಗೆ ದೇವೋತ್ತಮ ಪರಮಪುರುಷನ ವಿವಿಧ ಅವತಾರಗಳಲ್ಲಿ ತನ್ನದೇ
ಪರಮೋನ್ನತ ಸಂಕಲ್ಪದಂತೆ ತನ್ನ ಶಕ್ತಿಗಳ ಮೂಲಕವಾಗಿ ಮೆರೆದ ದಿವ್ಯ ಲೀಲಾ ಕಾರ್ಯಗಳನ್ನು ಕುರಿತು ಚಿಂತನೆ ಮಾಡಬೇಕು. ನವವಿಧ ಭಕ್ತಿಯನ್ನ ರೂಪಾದರು ವರ್ಣಿಸ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ನವವಿಧ ಭಕ್ತಿಯಲ್ಲಿ ಮೊದಲು ಬರುವಂತದ್ದು ಶ್ರವಣ, ಕೀರ್ತನ, ಸ್ಮರಣ. ಇದನ್ನ ನಾವು ಮೊದಲು ಪ್ರಾರಂಭಿಸಬೇಕು. ಶ್ರವಣ, ನಿರಂತರವಾಗಿ ಭಗವಂತನ ಕುರಿತಾಗಿ ಶ್ರವಣ ಮಾಡುವಂತಹದ್ದು. ಸ್ಮರಣ, ಕೀರ್ತನ, ನಾವು ಕೇಳುವುದು, ಕೇಳಿದ್ದನ್ನ ಇತರರಿಗೆ ಅಥವಾ ತಮಗೆ ತಾವೇ ಹೇಳಿಕೊಳ್ಳುವಂತಹದ್ದು, ಹಾಗೂ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥದ್ದು. ಇದು 3 ಮೊದಲ ಮುಖ್ಯ ಅಂಗಗಳು. ಹಾಗೂ ಮತ್ತೆ ಮುಂದಕ್ಕೆ ಅರ್ಚನಾ, ಪಾದಸೇವನ ಇತ್ಯಾದಿಗಳೆಲ್ಲ ಬರ್ತವೆ. ಹಾಗೂ ಭಗವಂತನ ಅನೇಕ ಲೀಲೆಗಳಿವೆ. ವರಾಹರು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ರಾಮ, ಈ ರೀತಿಯ ಅನೇಕ ಭಗವಂತನ ಲೀಲೆಗಳನ್ನ ನೆನಪು ಮಾಡಿಕೊಳ್ಳುವಂತಹದ್ದು. ಅನೇಕ ರೂಪಗಳನ್ನ ಭಗವಂತನು ಹೊಂದಿದ್ದಾನೆ. ಹಾಗೂ ಮಂತ್ರ ಜಪ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನ ನಿರಂತರವಾಗಿ ಜಪಿಸಬೇಕು. ಇದು ನಮಗೆ ಹೇಳಿರುವಂತಹದ್ದು. ಇಲ್ಲಿ ಧ್ರುವ ಮಹಾರಾಜನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ನೀಡಿದ್ದಾರೆ. ಈ ರೀತಿ ಬೇಕಾದಂತಹ ಎಲ್ಲಾ ಉಪದೇಶವನ್ನು ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ನೀಡ್ತಾ ಇದ್ದಾರೆ. ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಂ ಪರಿಚರ್ಯಮಾಣೋ ಭಗವಾನ್ ಭಕ್ತಿಮತ್ಪರಿಚರ್ಯಯಾ ಪುಂಸಾಮಾಯಾಯಿನಾಂ ಸಮ್ಯಕ್ ಜಗತಾಂ ಭಾವವರ್ಧನಃ ಶ್ರೇಯೋದಿಶ್ಯತ್ಯಭಿಮತಂ ಯದ್ಧಮಾರ್ದಿಷು ದೇಹಿನಾಂ. ಸೀತಾಲಕ್ಷ್ಮಿ ಮಾತಾಜಿ 59-60. ಪ್ರಭುಜೆ, ಯಾವ ವ್ಯಕ್ತಿಯು ದೇಹ, ಮನಸ್ಸು ಮತ್ತು ಮಾತುಗಳಿಂದ ಪ್ರಾಮಾಣಿಕವಾಗಿಯೂ ಗಂಭೀರವಾಗಿಯೂ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆಯೋ ಮತ್ತು ವಿದ್ಯುಕ್ತವಾದ ಭಕ್ತಿ ಚಟುವಟಿಕೆಗಳಲ್ಲಿ ಎಡೆಬಿಡದೆ ತೊಡಗಿರುತ್ತಾನೆಯೋ ಅವನ ಬಯಕೆಯನ್ನು ಭಗವಂತನು ಪೂರೈಸುತ್ತಾನೆ. ಆ ಭಕ್ತನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಬಯಸಿದರೂ ಆ ಫಲಗಳು ಅವನಿಗೆ ದೊರಕುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ಉಪದೇಶವನ್ನ ನೀಡಿದ್ದಾರೆ. ದಿನದ 24 ಗಂಟೆಯು ದಿವ್ಯವಾದಂತಹ ಆನಂದದಲ್ಲಿ ಮುಳುಗಿರಬೇಕು. ಇಂದ್ರಿಯ ಕಾಮನೆಗಳಿಗೆ ಸಂಬಂಧಿಸಿದ ಸಮಸ್ತ ಚಟುವಟಿಕೆಗಳಿಂದ ದೂರವಾಗಿರಬೇಕು. ಈ ರೀತಿ ಧ್ರುವನು ನಾರದ ಮಹರ್ಷಿಗಳಿಂದ ಉಪದೇಶವನ್ನ ಪಡೆದ ಮೇಲೆ ಗುರುಗಳಿಗೆ ಪ್ರದಕ್ಷಿಣೆಯನ್ನ ಮಾಡಿ ಭಗವಂತನ ಆ ಒಂದು ಚರಣಕಮಲಗಳ ಚಿಹ್ನೆ ಇರುವಂತಹ ವೃಂದಾವನಕ್ಕೆ, ಆ ಮಧುವನಕ್ಕೆ ಆತನು ಹೊರಡ್ತಾನೆ. ಹಾಗೆಯೇ ಈ ಕಡೆ ಧ್ರುವ ಮಹಾರಾಜ ಬಿಟ್ಟು ಬಂದದ್ದು, ಅರಮನೆಯನ್ನು ಬಿಟ್ಟು ಬಂದಿದ್ದಾನೆ. ಅಲ್ಲಿ ಆತನ ತಂದೆ ಉತ್ತಾನಪಾದ ಬಹಳ ದುಃಖದಿಂದ ಇದ್ದಾನೆ. ಆತನಿಗೆ ಮಗನಿಗೆ ಏನಾಯಿತು ಅನ್ನುವಂತಹ ಒಂದು ಶೋಕ ಇದೆ. ಹಾಗಾಗಿ ಅವರ ಬಳಿಗೆ ಹೋಗುವಂಥದ್ದು ನಾರದ ಮುನಿಗಳು. ಅಲ್ಲಿ ಹೋದ ಮೇಲೆ ಅವರಲ್ಲಿ ಪ್ರಶ್ನೆ ಮಾಡ್ತಾರೆ, ಹೇಗಿದ್ದೀರಾ ಅಂತ ಹೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಅದರಲ್ಲಿ ಧರ್ಮ, ಅರ್ಥ, ಕಾಮ ಸಂಬಂಧವಾದ ನಿನ್ನ ಕೆಲಸ ಕಾರ್ಯಗಳಿಗೆ ಏನಾದರೂ ತಡೆ ಉಂಟಾಗಿದೆಯೇ ಹೇಳಿ ಕೇಳ್ತಾ ಇದ್ದಾರೆ. ಇದು ಕೂಡ ಬಹಳ ಮುಖ್ಯವಾದಂತಹ ಮಾತು. ಯಾಕಂದ್ರೆ ರಾಜ್ಯಾಡಳಿತ, ರಾಜ್ಯಭಾರದಲ್ಲಿರುವಂತಹ ವ್ಯಕ್ತಿಗಳಿಗೆ ಧರ್ಮ, ಅರ್ಥ, ಕಾಮ ಇತ್ಯಾದಿ ಇದರಲ್ಲೇ ಹೆಚ್ಚು ಆಸಕ್ತಿ ಇರುವುದರಿಂದ ಮೋಕ್ಷದ ಕುರಿತಾಗಿ ಇಲ್ಲಿ ನಾರದರು ಪ್ರಶ್ನೆಯನ್ನ ಮಾಡುವುದಿಲ್ಲ. ಅದಕ್ಕೆ ಉತ್ತರವಾಗಿ ಉತ್ತಾನಪಾದ ರಾಜ ತನ್ನ ಮನಸ್ಸಿನಲ್ಲಿದ್ದಂತಹ ವಿಚಾರಗಳನ್ನ ಹೇಳ್ತಾರೆ. ನಾನು ಬಹಳ ಪತಿತನಾಗಿದ್ದೇನೆ. 5 ವರ್ಷದ ಹುಡುಗ, ಅವನನ್ನ ಸ್ವಲ್ಪವೂ ಕನಿಕರ ಇಲ್ಲದೆ ಕಾಡಿಗೆ ಕಳುಹಿಸಿಕೊಟ್ಟಿದ್ದೇನೆ. ಅವನ ಮೇಲೆ ಸ್ವಲ್ಪವೂ ನಾನು ಕರುಣೆಯನ್ನ ತೋರಲಿಲ್ಲ. ಅಂತಹ ಒಬ್ಬ ಅವನು ನಿಜವಾಗ್ಲೂ ಬಹಳ ದೊಡ್ಡ ಭಕ್ತನಾಗಿದ್ದಾನೆ. ಅವನ ತಾಯಿಯನ್ನು ಕೂಡ ನಾನು ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅಂತ ಹೇಳಿ ಅವನು ಬಹಳ ಬೇಸರವನ್ನ ಹೊಂದಿದ್ದಾನೆ. ಹಾಗೂ ತನ್ನ ಮಗನನ್ನ ವರ್ಣಿಸ್ತಾನೆ. ಧ್ರುವನ ಒಂದು ಲಕ್ಷಣಗಳು ಹೇಗಿತ್ತು, ಸುಂದರವಾದಂತಹ ಅರಳಿದ ಮುಖಕಮಲ. ಆದ್ರೆ ಈಗ ಅವನಿಗೆ ಒಂದು ಅಪಾಯ ಎದುರಾಗಿದೆ. ಕಾಡಿನಲ್ಲಿ ಅಷ್ಟು ಸಣ್ಣ ಮಗು ಹೇಗೆ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ? ಅವನಿಗೆ ಯಾವುದೇ ರಕ್ಷಣೆ ಇಲ್ಲ. ಹಸಿವಾದ್ರೆ ಊಟವನ್ನು ಕೊಡುವವರಿಲ್ಲ. ನೆಲದ ಮೇಲೆ ಮಲಗಬೇಕು. ಕಾಡು ಪ್ರಾಣಿಗಳು ಅವನಿಗೆ ಏನೇ ಅಪಾಯವನ್ನ
ತಂದೊಡ್ಡಬಹುದು. ಹೀಗೆ ತನ್ನನ್ನ ತಾನು ಶಪಿಸಿಕೊಳ್ತಾನೆ. ತಾನು ಸುರುಚಿಯ ಒಂದು ಮೋಹದಲ್ಲಿ ಬಿದ್ದು ತನ್ನ ಮಗನನ್ನ ದೂರ ಮಾಡಿಕೊಂಡೆ ಹೇಳಿ ಇಲ್ಲಿ ಉತ್ತಾನಪಾದನು ಹೇಳ್ತಾ ಇದ್ದಾನೆ. ಆಗ ನಾರದ ಮುನಿಗಳು ಉತ್ತಾನಪಾದನಿಗೆ ಸಮಾಧಾನವನ್ನ ಮಾಡುವಂಥದ್ದು, ದುಃಖ ಪಡಬೇಡ, ಧ್ರುವ ಮಹಾರಾಜ, ಅವನು ಧ್ರುವ ಸಾಮಾನ್ಯನಲ್ಲ, ಅವನು ಈಗಾಗಲೇ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾನೆ, ಹಾಗೂ ಅವನು ಆದಷ್ಟು ಬೇಗ ರಾಜ್ಯಕ್ಕೆ ಹಿಂದಿರುಗ್ತಾನೆ, ಬಹಳ ದೊಡ್ಡ ಸಾಧನೆಯನ್ನ ಮಾಡಿ ಹಿಂದಕ್ಕೆ ಬರ್ತಾನೆ. ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈರಪಿ ಪ್ರಭೋ ಐಷತ್ಯಾಚರಿತೋ ರಾಜನ್ ಯಶೋ ವಿಪುಲಯಂಸ್ತವ. ನಿನ್ನ ಮಗನು ಸಮರ್ಥನು, ಬಹುದೊಡ್ಡ ಚಕ್ರವರ್ತಿಗಳಿಗೂ ಮಹರ್ಷಿಗಳಿಗೂ ಸಾಧ್ಯವಾಗದೆ ಹೋದ ಮಹತ್ ಕಾರ್ಯವನ್ನು ಸಾಧಿಸುತ್ತಾನೆ, ಬಹಳ ಬೇಗನೆ ಕಾರ್ಯ ಸಾಧನೆ ಮಾಡಿಕೊಂಡು ಮನೆಗೆ ಹಿಂದಿರುಗುತ್ತಾನೆ, ಜಗತ್ತಿನಾದ್ಯಂತ ನಿನ್ನ ಕೀರ್ತಿಯನ್ನು ಹರಡುತ್ತಾನೆ ಎಂದು ತಿಳಿ. ಈ ರೀತಿ ಧ್ರುವ ಮಹಾರಾಜನ ಬಗ್ಗೆ ನಾರದ ಮುನಿಗಳು ತಿಳಿಸ್ತಾ ಇದ್ದಾರೆ. ಪ್ರಭು ಅನ್ನುವಂತಹ ಇಲ್ಲಿ ಪದವನ್ನ ಬಳಸಿದ್ದಾರೆ. ಧ್ರುವನನ್ನ ಪ್ರಭು ಅಂತ ಹೇಳಿ ಕರೆದಿದ್ದಾರೆ. ಪ್ರಭು ಅಂತ ಹೇಳಿದ್ರೆ ಅಥವಾ ಪ್ರಭುಪಾದ ಅಂದ್ರೆ ಒಂದು ಪದವಿ. ಆ ದೇವೋತ್ತಮ ಪರಮಪುರುಷನ ಪ್ರಭು ಅಂತ ಹೇಳಿದ್ರೆ ದೇವೋತ್ತಮ ಪರಮಪುರುಷ, ಪಾದ ಅಂತ ಹೇಳಿದ್ರೆ ಆ ಪದವಿ, ಆ ಭಗವಂತನ ಪಾದಕಮಲದಲ್ಲಿ ಆಶ್ರಯವನ್ನ ಪಡೆಯುವಂತಹದ್ದು. ವೈಷ್ಣವ ದರ್ಶನದ ಪ್ರಕಾರ ಗುರುವು ದೇವೋತ್ತಮ ಪರಮಪುರುಷನ ಸ್ಥಾನದಲ್ಲಿ ನಿಲ್ಲುತ್ತಾನೆ. ಅವನು ಪರಮಪ್ರಭುವಿನ ಅಧಿಕೃತ ಪ್ರತಿನಿಧಿ. ಆದ್ರಿಂದ ನಾವು ಪ್ರಭುಪಾದ ಹೇಳಿ ಹೇಳುವಂಥದ್ದು, ಭಗವಂತನ ಪ್ರತಿನಿಧಿಯಾಗಿದ್ದಾರೆ ಗುರುಗಳು. ಈ ರೀತಿ ನಾರದ ಮುನಿಗಳ ಮಾತನ್ನ ಕೇಳಿ ಉತ್ತಾನಪಾದ ತನ್ನ ಎಲ್ಲ ಕಾರ್ಯಗಳನ್ನ ಬಿಟ್ಟು ಬಿಡ್ತಾನೆ, ಹಾಗೂ ತನ್ನ ಈ ಸಂಪತ್ಕರಿತವಾದಂತಹ ರಾಜ್ಯಾಡಳಿತವನ್ನು ತೊರೆದು ಮಗನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದು ಬಿಡ್ತಾನೆ. ಈ ಕಡೆ ಧ್ರುವ ಮಹಾರಾಜ ನಾರದ ಮುನಿಗಳ ಉಪದೇಶಗಳನ್ನೆಲ್ಲ ಕೇಳಿಸಿಕೊಂಡು ಏನು ಮಾಡ್ತಾನೆ, ತಪಸ್ಸನ್ನ ಆಚರಿಸಲಿಕ್ಕೆ ಪ್ರಾರಂಭಿಸ್ತಾನೆ. ರಾತ್ರಿ ಇಡೀ ಉಪವಾಸ ಮಾಡಿ ಬಹಳ ಜಾಗರೂಕತೆಯಿಂದ ಇದ್ದು ಎಚ್ಚರದಿಂದ ಇದ್ದು ರಾತ್ರಿಯನ್ನು ಕಳೆದನು. ಅನಂತರ ದೇವೋತ್ತಮ ಪರಮಪುರುಷನನ್ನು ಪೂಜಿಸುವುದರಲ್ಲಿ ನಿರತನಾದನು. ಮೊದಲನೆಯ ತಿಂಗಳು ಕೇವಲ ಹಣ್ಣುಗಳನ್ನು ಕಾಯಿಗಳನ್ನು ತಿಂದನು. ದೇಹವನ್ನು ಆತ್ಮವನ್ನು ಒಟ್ಟಿಗೆ ಇರಿಸಿಕೊಳ್ಳುವುದಕ್ಕಾಗಿ ಅವನು ಅವುಗಳನ್ನು ತಿನ್ನುತ್ತಿದ್ದನು. ನಾವು ಶರೀರವನ್ನ ಪೋಷಣೆ ಮಾಡಲಿಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ಮಾತ್ರ ಸ್ವೀಕರಿಸಬೇಕು, ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಬಾರ್ದು. ಆದ್ರೆ ಇಲ್ಲಿ ಧ್ರುವ ತಿಂತಾ ಇದ್ದಂತಹ ಹಣ್ಣುಗಳು ಹೇಗಿತ್ತು, ಅದು ಕಪಿತ್ಥ ಅನ್ನುವಂತಹ ಹಣ್ಣು, ಕಯೇತ ಅಂತ ಹೇಳಿ ಕರೀತಾರೆ. ಅದನ್ನ ಮಂಗಗಳು ತಿನ್ನಲಿಕ್ಕೆ ಸಾಧ್ಯ, ಮನುಷ್ಯರಿಗೆ ಅದನ್ನ ತಿನ್ನುವುದು ಬಹಳ ಕಷ್ಟ. ಅಂತಹ ಹಣ್ಣುಗಳನ್ನ ಅವನು ತಿಂತಾ ಇದ್ದ. ಅಂದ್ರೆ ಅವನು ರುಚಿಗೋಸ್ಕರ ತಿಂತಾ ಇರಲಿಲ್ಲ, ಕೇವಲ ಶರೀರ ಪೋಷಣೆಗೋಸ್ಕರ ಅದನ್ನ ತಿಂತಾ ಇದ್ದಂಥದ್ದು. ಯಾವುದೇ ಆಡಂಬರಕ್ಕಾಗಿ ಆಹಾರ ಸೇವನೆ ಮಾಡ್ತಾ ಇರಲಿಲ್ಲ. ಎರಡನೆಯ ತಿಂಗಳು ಕೇವಲ 6 ದಿನಗಳಿಗೆ ಒಂದು ಸಾರಿ ಒಣಗಿದ ಹುಲ್ಲನ್ನು ಎಲೆಗಳನ್ನು ಸೇವಿಸಿದನು. ಹಾಗೆ ಭಗವಂತನ ಆರಾಧನೆಯನ್ನ ಮುಂದುವರಿಸಿದ. ಇದನ್ನು ನಾವು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅನುಸರಣೆ ಮಾಡಲಿಕ್ಕೆ ಪ್ರಯತ್ನಿಸಬಹುದು. ನಾವು ನಮ್ಮ ಭಕ್ತಿ ಸೇವೆಯಲ್ಲಿ ಬರುವಂತಹ ಕಷ್ಟಗಳ ಮುಂದೆ ನಾವು ಮಾಡುವಂತಹ ಭಕ್ತಿ ಸೇವೆ ಧ್ರುವ ಮಹಾರಾಜನ ಈ ಒಂದು ತಪಸ್ಸಿನ ಮುಂದೆ ಏನೂ ಅಲ್ಲ. ಇದರಿಂದ ನಾವು ಒಂದು ಸ್ಫೂರ್ತಿಯನ್ನ ಪಡೆಯಬಹುದು, ಆದ್ರೆ ಇದನ್ನ ಅನುಕರಣೆ ಮಾಡಲಿಕ್ಕೆ ಪ್ರಯತ್ನಿಸಬಾರದು. ಮೂರನೆಯ ತಿಂಗಳು ಅವನು 9 ದಿನಗಳಿಗೆ ಒಮ್ಮೆ ಕೇವಲ ನೀರನ್ನು ಕುಡಿಯುತ್ತಿದ್ದನು. ಸಂಪೂರ್ಣವಾಗಿ ಸಮಾಧಿಸ್ಥನಾಗಿದ್ದು ಉತ್ತಮವಾದ ಸ್ತೋತ್ರಗಳಿಂದ ಸ್ತುತಿಸಲ್ಪಡುವ ದೇವೋತ್ತಮ ಪರಮಪುರುಷನನ್ನು ಪೂಜಿಸಿದನು. ನಂತರ 4ನೆಯ ತಿಂಗಳು ಶ್ವಾಸೋಚ್ಛ್ವಾಸವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ 12ನೆಯ ದಿನ ಒಂದು ಬಾರಿ ಉಸಿರನ್ನು ಎಳೆದುಕೊಂಡನು. ಹೀಗೆ ತನ್ನನ್ನು ಪೂರ್ತಿಯಾಗಿ ನೆಲೆಗೊಳಿಸಿಕೊಂಡು ದೇವೋತ್ತಮ ಪರಮಪುರುಷನನ್ನು ಅರ್ಚಿಸಿದನು. 5ನೆಯ ತಿಂಗಳು ತನ್ನ ಉಸಿರಾಟವನ್ನು ಎಷ್ಟು ಸಮರ್ಪಕವಾಗಿ ನಿಯಂತ್ರಿಸಿದ್ದನೆಂದರೆ ಒಂದೇ ಕಾಲಿನ ಮೇಲೆ ಕಂಬದ ಹಾಗೆ ನಿಂತುಕೊಂಡು ಸ್ವಲ್ಪವೂ ಅಲುಗದೆ ಮನಸ್ಸನ್ನು ಸಂಪೂರ್ಣವಾಗಿ ಪರಬ್ರಹ್ಮನ ಮೇಲೆ ಏಕಾಗ್ರಗೊಳಿಸಲು ಸಮರ್ಥನಾದನು. ಈ ರೀತಿ ಧ್ರುವ ಮಹಾರಾಜ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಸಾಧಿಸಿಕೊಂಡಿದ್ದಾನೆ. ತನ್ನ ಮನಸ್ಸು ಯಾವ ಕಡೆಯೂ ಹರಿದು ಹೋಗದಂತೆ ಅದನ್ನ ನಿಯಂತ್ರಿಸಿದ್ದಾನೆ, ಭಗವಂತನಲ್ಲಿ ಕೇಂದ್ರೀಕರಿಸಿಕೊಂಡಿದ್ದಾನೆ. ಇದರ ಪರಿಣಾಮ ಏನಾಯಿತು,
ಆ ಭಗವಂತನು ಧ್ರುವ ಮಹಾರಾಜನ ಹೃದಯದಲ್ಲಿ ಇದ್ದಾನೆ. ಸಕಲ ಸೃಷ್ಟಿಯ ಆಶ್ರಯ, ಸಕಲ ಜೀವಕೋಟಿಯ ಪ್ರಭು, ಆ ದೇವೋತ್ತಮ ಪರಮಪುರುಷ ಅವನನ್ನ ತನ್ನ ಹೃದಯದಲ್ಲಿ ಸೆರೆ ಹಿಡಿದುಕೊಂಡಿದ್ದಾನೆ. ಇದರಿಂದ 3 ಲೋಕಗಳು ನಡುಗತೊಡಗಿದವು. ಧ್ರುವ ಮಹಾರಾಜನ ಹೃದಯದಲ್ಲಿ ಭಗವಂತನು ನೆಲೆಸಿದ್ದಾನೆ. ಆದ್ರಿಂದ ಅವನು ಅತಿ ಭಾರಕ್ಕಿಂತಲೂ ಭಾರವಾಗಿದ್ದಾನೆ. ಅವನು ಭಾರವಾದ್ದರಿಂದ ಅವನ ಹೆಬ್ಬೆರಳಿನ ಭಾರ ಅರ್ಧ ಭೂಮಿಯನ್ನೇ ಕೆಳಗೆ ನೂಕಿತು. ಹೇಗೆ ಒಂದು ದೋಣಿಯ ಮೇಲೆ ಆನೆಯು ನಿಂತಾಗ ಆ ದೋಣಿಯು ಅದು ವಿಚಲಿತವಾಗುವಂತೆ, ಅದು ಎಡಕ್ಕೂ ಬಲಕ್ಕೂ ತೂಗಾಡುವ ಹಾಗೆ ಭೂಮಿಯು ತೂಗಾಡ್ಲಿಕ್ಕೆ ಪ್ರಾರಂಭವಾಯಿತು. ಇದರಿಂದ ದೇವತೆಗಳೆಲ್ಲ ಭಯಭೀತರಾದರು. ಹಾಗೆ ಸಕಲ ಪ್ರಜ್ಞೆಯೂ ಆದ ಭಗವಾನ್ ವಿಷ್ಣುವಿನೊಂದಿಗೆ ಧ್ರುವ ಮಹಾರಾಜನು ಭಾರದಲ್ಲಿ ಒಂದಾದಾಗ ಅವನು ಪೂರ್ತಿಯಾಗಿ ಕೇಂದ್ರೀಕರಿಸಿದ್ದರಿಂದಾಗಿ ಹಾಗೂ ದೇಹದ ರಂಧ್ರಗಳೆಲ್ಲವನ್ನು ಮುಚ್ಚಿದ್ದರಿಂದಾಗಿ ವಿಶ್ವದ ಉಸಿರಾಟವೇ ಕಟ್ಟಿ ಹೋಯಿತು. ಸಕಲ ದೇವಾದಿ ದೇವತೆಗಳೆಲ್ಲರೂ ಉಸಿರು ಕಟ್ಟಿ ಹೋಗಿ ದೇವೋತ್ತಮ ಪರಮಪುರುಷನಲ್ಲಿ ಆಶ್ರಯ ಪಡೆದು ಮೊರೆ ಇಟ್ಟರು. ಹೀಗೆ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಶ್ವಾಸೋಚ್ಛ್ವಾಸ ಕಟ್ಟಿ ಹೋಗಿದೆ. ಈ ರೀತಿಯಾಗಿ ಹಿಂದೆಂದೂ ಆಗಿರಲಿಲ್ಲ ನಮಗೆ. ನೀನೇ ನಮ್ಮ ಆಶ್ರಯನಾಗಿದ್ದೀಯ, ಆದ್ದರಿಂದ ದಯವಿಟ್ಟು ಕಾಪಾಡು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತನು ಅವರಿಗೆ ಉತ್ತರವನ್ನ ಕೊಡುವಂತದ್ದು ಇದೆ. ಕೊನೆಯ ಶ್ಲೋಕ ಈ 82ನೇ ಶ್ಲೋಕ. ಶ್ರೀ ಭಗವಾನುವಾಚ ಮಾ ಭೈಷ್ಟ್ಯ ಬಾಲಂ ತಪಸೋ ದುರತ್ಯಯ ನಿವರ್ತಯಿಷ್ಯೆ ಪ್ರತಿಯಾತ ಸ್ವಧಾಮ ಯತೋ ಹಿ ವಾ ಪ್ರಾಣ ನಿರೋಧ ಆಸೀ ದೌತಾನಪಾದಿರ್ಮೈ ಸಂಗತಾತ್ಮ. ಶಾಂತರೂಪಿಣಿ ಮಂತ್ರದಲ್ಲಿ ಅನುವಾದ. ದೇವೋತ್ತಮ ಪರಮ ಪುರುಷನು ಉತ್ತರ ಕೊಟ್ಟನು. ನನ್ನ ಪ್ರೀತಿಯ ದೇವತೆಗಳೇ, ಇದರಿಂದ ವಿಚಲಿತರಾಗಬೇಡಿ. ಇದು ನನ್ನ ಚಿಂತೆಯಲ್ಲೇ ಸಂಪೂರ್ಣವಾಗಿ ತಲ್ಲೀನನಾಗಿರುವ ಉತ್ತನಾಪಾದ ರಾಜನ ಮಗ ಧ್ರುವನು ಆಚರಿಸುತ್ತಿರುವ ಉಗ್ರ ತಪಸ್ಸು ಹಾಗೂ ದೃಢ ನಿರ್ಧಾರಗಳ ಫಲವಾಗಿದೆ. ಅವನು ತನ್ನ ತಪಸ್ಸಿನಿಂದ ವಿಶ್ವದ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯನ್ನೇ ತಡೆದು ನಿಲ್ಲಿಸಿಬಿಟ್ಟಿದ್ದಾನೆ. ಈಗ ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ಕ್ಷೇಮವಾಗಿ ಹಿಂದಿರುಗಿ ಹೋಗಬಹುದು. ಆ ಬಾಲಕನು ತಪಸ್ಸನ್ನು ನಿಲ್ಲಿಸುವಂತೆ ಮಾಡುತ್ತೇನೆ. ನೀವು ಈ ಬಿಕ್ಕಟ್ಟಿನ ಸ್ಥಿತಿಯಿಂದ ಪಾರಾಗುವೆ. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ದೇವತೆಗಳು ಭಗವಂತನಲ್ಲಿ ಮೊರೆ ಇಟ್ಟಾಗ ಭಗವಂತನು ಅವರಿಗೆ ಸಾಂತ್ವನವನ್ನ ನೀಡ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಭಗವಂತ ಯಾವ ರೀತಿಯಾಗಿ ಧ್ರುವನಿಗೆ ದರ್ಶನವನ್ನ ಕೊಡ್ತಾರೆ ಹಾಗೂ ಭಗವಂತನ ದರ್ಶನವನ್ನ ಪಡೆದಂತಹ ಧ್ರುವನು ಹೇಗೆ ಭಗವಂತನ ಸ್ತುತಿಯನ್ನ ಮಾಡ್ತಾನೆ ಇತ್ಯಾದಿ ವಿಚಾರಗಳನ್ನ ಮುಂದಿನ 9ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಇದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ಮುಂದಿನ ವಾರ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಮುಂದಿನ ಅಧ್ಯಾಯ ಗೃಹಾಭಿಮುಖ ಧ್ರುವ ಮಹಾರಾಜ. ಹರೇ ಕೃಷ್ಣ. ಧನ್ಯವಾದಗಳು.